ಸೊ ಇಲ್ಲಿ ನಮಗೆ SSLCಯ ಅಧ್ಯಾಯ 2 ಬಹುಪದೋಕ್ತಿಗಳು ಅಂತಕ್ಕಂಥ ಅಧ್ಯಾಯ. ಸೊ ಈಗಾಗಲೇ ನಾವು ಬಹುಪದೋಕ್ತಿಗಳನ್ನ ಅಧ್ಯಯನ ಮಾಡಿದ್ದೇವೆ 9ನೇ ತರಗತಿಯಲ್ಲಿ. ಸೊ ಇಲ್ಲಿ 10ನೇ ತರಗತಿಯಲ್ಲಿ 9ನೇ ತರಗತಿಯಲ್ಲಿ ಮುಂದುವರಿದ ಭಾಗ ಆಗಿರ್ತಕ್ಕಂಥ ಕಾನ್ಸೆಪ್ಟ್ಗಳು, ಈ ಬಹುಪದೋಕ್ತಿಯಲ್ಲಿ ಬರ್ತಕ್ಕಂಥ ರೇಖಾತ್ಮಕ ಬಹುಪದೋಕ್ತಿ, ವರ್ಗ ಬಹುಪದೋಕ್ತಿ, ಘನ ಬಹುಪದೋಕ್ತಿಯ ರೇಖಾಗಣಿತೀಯ ಅರ್ಥ ಮತ್ತು ಶೂನ್ಯತೆಗಳನ್ನ ನೋಡ್ತೇವೆ. ಸೊ ಅದೇ ರೀತಿ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ಕೂಡ ಈ ಅಧ್ಯಾಯದಲ್ಲಿ ನೋಡ್ತೇವೆ. ಸೊ ಮೊದಲನೇದಾಗಿ ನಮಗೆ ಬಹುಪದೋಕ್ತಿ ಅಂತಂದ್ರೆ ಏನಂತ. ಸೊ ಬಹುಪದೋಕ್ತಿ ಅಂತಂದ್ರೆ ಸೊ ಈಗಾಗಲೇ ನಾವು ನೋಡಿದ್ದೇವೆ. ಮೊದಲು ನಮಗೆ 9ನೇ ತರಗತಿಯಲ್ಲಿ ಬಹುಪದೋಕ್ತಿಯಲ್ಲಿ ಏಕಪದೋಕ್ತಿ, ದ್ವಿಪದೋಕ್ತಿ, ತ್ರಿಪದೋಕ್ತಿಗಳಂತ ನೋಡ್ತಾ ಇದ್ದೇವೆ. ಏಕಪದೋಕ್ತಿ ಅಂತಂದ್ರೆ ಏನು, ಯಾವುದಕ್ಕೆ ನಾವು ಏಕಪದೋಕ್ತಿ ಅಂತ ಕರಿತೇವೆ ಅಂತ ಕೇಳಿದ್ರೆ, ಕೇವಲ ಒಂದೇ ಒಂದು ಪದವನ್ನ ಹೊಂದಿದ್ದರೆ ಅದನ್ನ ಏಕಪದೋಕ್ತಿ ಅಂತ ಕರಿತೇವೆ. 2 ಪದಗಳನ್ನ ಹೊಂದಿದ್ದರೆ ಅದನ್ನ ದ್ವಿಪದೋಕ್ತಿ ಅಂತ ಕರಿತೇವೆ. 3 ಪದಗಳನ್ನ ಹೊಂದಿದ್ದರೆ ಅದನ್ನ ತ್ರಿಪದೋಕ್ತಿ ಅಂತ ಕರಿತೇವೆ. ಇಲ್ಲಿ 3ಕ್ಕಿಂತ ಹೆಚ್ಚಿನ ಪದಗಳು ಏನಾದ್ರೂ ಇದ್ರೆ ಸೊ ಅದಕ್ಕೆ ನಾವು ಒಟ್ಟಾರೆಯಾಗಿ ಬಹುಪದೋಕ್ತಿಗಳಂತ ಕರಿತೇವೆ. ಸೊ ಹಾಗಾದ್ರೆ ಇಲ್ಲಿ ಒಂದು ಬಹುಪದೋಕ್ತಿಯ ಸಾಮಾನ್ಯ ರೂಪ ಏನಿರ್ತದ, ಯಾವ ರೂಪದಲ್ಲಿ ಇರ್ತದ ಬಹುಪದೋಕ್ತಿ ಅಂತ ಕೇಳಿದಾಗ, ಸೊ P of x is equal to a0 plus ax plus a2x² plus a3x³ plus dash dash an x raised to n ರೂಪದಲ್ಲಿ ಇರ್ತಕ್ಕಂಥ ಬಹುಪದೋಕ್ತಿಗೆ ನಾವು ಏನಂತ ಕರಿತೇವಿ, ಬಹುಪದೋಕ್ತಿ ಅಂತ ಕರಿತೇವಿ. ಇಲ್ಲಿ ಯಾವುದೇ ಒಂದು ಬಹುಪದೋಕ್ತಿ ಇವತ್ತ ರೇಖಾತ್ಮಕ ಬಹುಪದೋಕ್ತಿನೇ ಆಗಿರ್ಬೋದು, ವರ್ಗ ಬಹುಪದೋಕ್ತಿನೇ ಆಗಿರ್ಬೋದು, ಅಥವಾ ಘನ ಬಹುಪದೋಕ್ತಿನೇ ಆಗಿರ್ಬೋದು, ಅದರದೇ ಆಗಿರ್ತಕ್ಕಂಥ ಒಂದು ಸಾಮಾನ್ಯ ರೂಪ ಇರ್ತದ. ಸೊ ಹಾಗಾಗಿ ಇಲ್ಲಿ ಬಹುಪದೋಕ್ತಿಗೆ ನಾವು ಸಾಮಾನ್ಯ ರೂಪವನ್ನ ನೋಡಿದಾಗ P of x is equal to a0 plus a1x ಅಂತ ಬರೀತೇವೆ, ಪ್ಲಸ್ a2x² a3x³ ಪ್ಲಸ್ ಡ್ಯಾಶ್ ಡ್ಯಾಶ್ an x raised to n ರೂಪದಲ್ಲಿ ಇರುವ ಪದೋಕ್ತಿಯನ್ನ ಬಹುಪದೋಕ್ತಿಗಳು ಅಂತ ಕರಿತೇವೆ. ಉದಾಹರಣೆಯನ್ನ ನಾವು ನೋಡೋದಾದ್ರೆ P of x is equal to 3x raised to 4 plus 2x plus 5x³ plus ax² plus 3. ಸೊ ಇಲ್ಲಿ ನಮಗೆ ಯಾವ ಚರಾಕ್ಷರನ ಹೊಂದಿದೆ ಅಂತ ಕೇಳಿದ್ರೆ ಈ ಬಹುಪದೋಕ್ತಿಯನ್ನ x ಚರಾಕ್ಷರ ಹೊಂದಿರತಕ್ಕಂತ ಬಹುಪದೋಕ್ತಿ ಆಗಿದೆ. ಈ ಬಹುಪದೋಕ್ತಿಯಲ್ಲಿ ನಾವು ನೋಡಿದಾಗ ಸೊ ಇಲ್ಲಿ ಯಾವ ರೂಪದಲ್ಲಿ ಆದಂತ ಕೇಳಿದಾಗ ಅದನ್ನ a0 ಪ್ಲಸ್ ax ಪ್ಲಸ್ a2x² ಪ್ಲಸ್ a3x³ ಪ್ಲಸ್ ಡ್ಯಾಶ್ ಡ್ಯಾಶ್ an x raised to n ರೂಪದಲ್ಲಿ ಇದೆ. ಸೊ ಇದರಲ್ಲಿ ನಾವು ಘಾತಾಂಕವನ್ನ ಇಳಿಕೆ ಕ್ರಮದಲ್ಲಿ ಬರೆದಾಗ ಸೊ ಅವಾಗ ಏನಾಗ್ತದ, ಅದನ್ನ ಬಹುಪದೋಕ್ತಿ ಆಗ್ತದ. ಕೆಲವೊಂದು ಸರಿ ನಾವು ಅದನ್ನ ಹೆಂಗ್ ಬೇಕಾದಂಗೂ ಬರೀಬಹುದು, ಬಹುಪದೋಕ್ತಿ ಅಂತಾನೆ ಕರಿತೀವಿ. ಒಟ್ಟಾರೆಯಾಗಿ ನಾವು ಸಾಮಾನ್ಯ ರೂಪವನ್ನು ನೋಡಿದಾಗ a ಪ್ಲಸ್ ax ಪ್ಲಸ್ a2x² ಪ್ಲಸ್ a3x³ ಪ್ಲಸ್ ಡ್ಯಾಶ್ an x raised n. ಸೊ ಇದು ನಾವು ಬಹುಪದೋಕ್ತಿಯ ಸಾಮಾನ್ಯ ರೂಪ ಅಂತ ನೋಡ್ತೇವೆ. ಎರಡನೇ ಉದಾಹರಣೆಯನ್ನ ನೋಡಿದಾಗ ಇಲ್ಲಿ P of y is equal to 9y² ಪ್ಲಸ್ 8 ಪ್ಲಸ್ 8y³. ಇಲ್ಲಿ ಘಾತಾಂಕಗಳನ್ನ ನಾವು ಚರಾಕ್ಷರದ ಘಾತಾಂಕಗಳನ್ನ ನೋಡಿದಾಗ ಸೊ ಒಂದೇ ಆರ್ಡರ್ದಲ್ಲಿ ಇಲ್ಲ. ಸೊ ಅಲ್ಲಿ ಜಾಗ ಏನಾಗಿದೆ, ಅದಲು ಬದಲು ಆಗಿದೆ. ಒಟ್ಟಾರೆಯಾಗಿ ನಾವು ಇದನ್ನ ನಾವು ಬಹುಪದೋಕ್ತಿಯ ಸಾಮಾನ್ಯ ರೂಪದಲ್ಲಿ ಬರೆದಾಗ ಏನಾಗ್ತದ, ಅದು 8y³ ಪ್ಲಸ್ 9y² ಪ್ಲಸ್ 8 ಅಂತ ಆಗ್ತದ. ನಾವು ಬರೀಬಹುದು ಅದನ್ನ ಈ ರೀತಿ. ಸೊ ಇದಕ್ಕೂ ಕೂಡ ನಾವು ಏನಂತ ಕರಿತೇವೆ, ಬಹುಪದೋಕ್ತಿ ಅಂತಾನೆ ಕರಿತೇವೆ. ಯಾವ ಚರಾಕ್ಷರ ಹೊಂದ್ಯದ, y ಅಂತಕ್ಕಂಥ ಚರಾಕ್ಷರವನ್ನ ಹೊಂದ್ಯದ. ಸೊ ಇಲ್ಲಿ ನೆಕ್ಸ್ಟ್ ಮುಂದುವರೆದು ಮಹತ್ತಮ ಘಾತ ಅಥವಾ ಡಿಗ್ರಿ ಅಂತ ನೋಡ್ತೀವಿ. ಒಂದು ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ ಹಾಗಾದ್ರೆ ಏನು, ಯಾವ್ದಕ್ಕೆ ನಾವು ಮಹತ್ತಮ ಘಾತ ಅಥವಾ ಡಿಗ್ರಿ ಅಂತ ಕರಿತೇವೆ ಅಂತ ಕೇಳಿದ್ರೆ, ಒಂದು ಬಹುಪದೋಕ್ತಿಯಲ್ಲಿ ಚರಾಕ್ಷರದ ಗರಿಷ್ಠ ಘಾತ ಸೂಚಿಯನ್ನ ಆ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ ಅಂತ ಕರಿತೇವೆ. ಒಂದು ಬಹುಪದೋಕ್ತಿಯಲ್ಲಿ ಚರಾಕ್ಷರದ ಗರಿಷ್ಠ ಘಾತ ಸೂಚಿಯನ್ನ
ಆ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ ಅಂತ ಕರಿತೇವೆ. ಸೊ ಇಲ್ಲಿ ನಮಗೆ ಒಂದು ಉದಾಹರಣೆಯನ್ನು ನೋಡಿದಾಗ ಪಿ ಆಫ್ ಎಕ್ಸ್ ಈಕ್ವಲ್ ಟು 4x² ಪ್ಲಸ್ 8x ಮೈನಸ್ 8x³ ಇದು ಒಂದು ಬಹುಪದೋಕ್ತಿ. ಯಾವ ಚರಾಕ್ಷರವನ್ನು ಹೊಂದಿರ ಎಕ್ಸ್ ಅಂತಕ್ಕಂಥ ಚರಾಕ್ಷರವನ್ನು ಹೊಂದಿರತಕ್ಕಂಥ ಬಹುಪದೋಕ್ತಿಯಾಗಿದೆ. ಸೊ ಇಲ್ಲಿ 4x² ಪ್ಲಸ್ 8x ಮೈನಸ್ 8x³ ಇಲ್ಲಿ ಚರಾಕ್ಷರದ ಘಾತ ಸೂಚಿಯನ್ನು ನೋಡಿದಾಗ 4x² ಇಲ್ಲಿ 2 ಇದೆ ಘಾತ, ಇಲ್ಲಿ 8x ಏನಿಲ್ಲ ಒಂದಿರ್ತದ, ಮೈನಸ್ 8x³ ಇಲ್ಲಿ ಘಾತ ಸೂಚಿ ಎಷ್ಟಿದೆ 3 ಇದೆ. ಇಲ್ಲಿ ನಾವು ಮಹತ್ತಮ ಘಾತ ಅಂತಂದ್ರೆ ಏನು, ಡಿಗ್ರಿ ಅಂತಂದ್ರೆ ಏನಂತಂದ್ರೆ ಒಂದು ಬಹುಪದೋಕ್ತಿಯಲ್ಲಿ ಚರಾಕ್ಷರದ ಗರಿಷ್ಠ ಘಾತ ಸೂಚಿ. ಈ 2, 1, 3 ನಾವು ನೋಡಿದಾಗ ಗರಿಷ್ಠ ಯಾವ್ದಿದೆ ನಮಗೆ 3 ಇದೆ. ಇದಕ್ಕೆ ನಾವು ಏನಂತ ಕರಿತೇವೆ ಡಿಗ್ರಿ ಅಂತ ಕರಿತೇವೆ. ಈ ಬಹುಪದೋಕ್ತಿಯ ಡಿಗ್ರಿ ಅಂತ ಕರಿತೇವೆ. ಸೊ ಇಲ್ಲಿ p(x) ಬಹುಪದೋಕ್ತಿಯಲ್ಲಿ ಚರಾಕ್ಷರದ ಗರಿಷ್ಠ ಘಾತ ಸೂಚಿ 3 ಆಗಿದೆ. ಆದ್ದರಿಂದ ನಾವು p(x) ಬಹುಪದೋಕ್ತಿ ಡಿಗ್ರಿ ಎಷ್ಟಾಗಿದೆ ಅಂತ ಹೇಳ್ತೇವೆ 3 ಆಗಿದೆ ಅಂತ ಹೇಳ್ತೇವೆ. ಸೊ ನೆಕ್ಸ್ಟ್ ನಾವು ಡಿಗ್ರಿಗಳ ಆಧಾರದ ಮೇಲೆ ಬಹುಪದೋಕ್ತಿಯ ವಿಧಗಳನ್ನ ನೋಡ್ತೇವೆ. ಡಿಗ್ರಿಗಳ ಆಧಾರದ ಮೇಲೆ ಬಹುಪದೋಕ್ತಿಗಳನ್ನ ವಿಂಗಡಣೆಯಾಗಿ ಮಾಡಿದ್ದೇವೆ. ಯಾವ್ಯಾವ ಅಂತ ಕೇಳಿದಾಗ ರೇಖಾತ್ಮಕ ಬಹುಪದೋಕ್ತಿ, ವರ್ಗ ಬಹುಪದೋಕ್ತಿ, ಘನ ಬಹುಪದೋಕ್ತಿ. ರೇಖಾತ್ಮಕ ಬಹುಪದೋಕ್ತಿ, ವರ್ಗ ಬಹುಪದೋಕ್ತಿ, ಘನ ಬಹುಪದೋಕ್ತಿ ಇವು ಏನು ಅಂತ ಕೇಳಿದಾಗ ಬಹುಪದೋಕ್ತಿಯ ವಿಧಗಳು ಅಂತ ನೋಡ್ತೀವಿ. ಯಾವುದರ ಆಧಾರದ ಮೇಲೆ ವಿಂಗಡಣೆ ಮಾಡಿದಾರ? ಡಿಗ್ರಿಗಳ ಆಧಾರದ ಮೇಲೆ, ಆ ಬಹುಪದೋಕ್ತಿ ಹೊಂದಿರುವ ಡಿಗ್ರಿಗಳ ಆಧಾರದ ಮೇಲೆ ವಿಂಗಡಣೆ ಮಾಡಿದಾರ. ಸೊ ಮೊದಲನೇದಾಗಿ ರೇಖಾತ್ಮಕ ಬಹುಪದೋಕ್ತಿ. ಸೊ ಹಾಗಾದ್ರೆ ಏನು ನಾವು ರೇಖಾತ್ಮಕ ಬಹುಪದೋಕ್ತಿ ಅಂತಂದ್ರೆ ಏನಂತ ಕರಿತೇವಿ? ರೇಖಾತ್ಮಕ ಬಹುಪದೋಕ್ತಿ ಅಂತಂದ್ರೆ ಡಿಗ್ರಿ 1 ಆಗಿರುವ ಬಹುಪದೋಕ್ತಿಯನ್ನ ರೇಖಾತ್ಮಕ ಬಹುಪದೋಕ್ತಿ ಎನ್ನುತ್ತೇವೆ. ಇಲ್ಲಿ ರೇಖಾತ್ಮಕ ಬಹುಪದೋಕ್ತಿಯ ಡಿಗ್ರಿ ಏನಾಗಿರ್ತದ 1 ಆಗಿರ್ತದ. ಯಾವುದೇ ಒಂದು ಬಹುಪದೋಕ್ತಿಯ ಡಿಗ್ರಿ 1 ಇತ್ತಂದ್ರೆ ಅದು ಎಂತ ಬಹುಪದೋಕ್ತಿ? ರೇಖಾತ್ಮಕ ಬಹುಪದೋಕ್ತಿ. ಇಲ್ಲಿ ಉದಾಹರಣೆಯನ್ನ ನೋಡೋದಾದ್ರೆ ಸೊ p(x) = 3x + 2 ಚರಾಕ್ಷರದ ಘಾತ ಸೂಚಿ ಎಷ್ಟಿದೆ 1 ಇದೆ. ಹಾಗಾದ್ರೆ ಇದರ ಡಿಗ್ರಿ ಎಷ್ಟು 1. ಸೊ ಹಾಗಾದ್ರೆ ಇದು ಎಂತ ಬಹುಪದೋಕ್ತಿ? ರೇಖಾತ್ಮಕ ಬಹುಪದೋಕ್ತಿ. ಇಲ್ಲಿ p(y) = 8y - 2 ಇದೆ. ಇಲ್ಲಿ y ಚರಾಕ್ಷರದ ಘಾತ ಸೂಚಿ ಎಷ್ಟಿದೆ 1 ಇದೆ. ಸೊ ಎಂತ ಬಹುಪದೋಕ್ತಿ ಇದು? ರೇಖಾತ್ಮಕ ಬಹುಪದೋಕ್ತಿ. ಡಿಗ್ರಿ ಎಷ್ಟಿದೆ 1 ಇದೆ. ಸೊ ಇಲ್ಲಿ ರೇಖಾತ್ಮಕ ಬಹುಪದೋಕ್ತಿಯ ಒಟ್ಟಾರೆಯಾಗಿ ನಾವು ಸಾಮಾನ್ಯ ರೂಪವನ್ನ ಏನು ನೋಡ್ತೇವೆ ಅಂತ ಹೇಳಿದಾಗ p(x) = ax + b ಅಂತ ಹೇಳಿ ನೋಡ್ತೇವೆ. p(x) = ax + b. ಇಲ್ಲಿ a, b ಏನಾಗಿರ್ತಾವ? ಪೂರ್ಣಾಂಕಗಳಾಗಿರ್ತಾವ. a ≠ 0. ಇಲ್ಲಿ ಕಂಡೀಷನ್ ಇದೆ a ≠ 0. ಒಂದು ವೇಳೆ a = 0 ಆದ್ರೆ ಅದು ಎಂತ ಬಹುಪದೋಕ್ತಿಗೆ ಉದಾಹರಣೆ ಆಗ್ತದಪ್ಪ ಅಂತಂದ್ರೆ ಶೂನ್ಯ ಬಹುಪದೋಕ್ತಿಗೆ ಉದಾಹರಣೆ ಆಗ್ತದ. ಹಾಗಾದ್ರೆ ಶೂನ್ಯ ಬಹುಪದೋಕ್ತಿ ಅಂತಂದ್ರೆ ಏನು? ಡಿಗ್ರಿ 0 ಆಗಿರುವ ಬಹುಪದೋಕ್ತಿಯನ್ನ ಶೂನ್ಯ ಬಹುಪದೋಕ್ತಿ ಅಂತ ಕರಿತೇವೆ. ಡಿಗ್ರಿ 0 ಆಗಿರುವ ಅಥವಾ 0 ಆಗಿರುವ ಬಹುಪದೋಕ್ತಿಯನ್ನ ಶೂನ್ಯ ಬಹುಪದೋಕ್ತಿ ಅಂತ ಕರಿತೇವೆ. ಸೊ ನೆಕ್ಸ್ಟ್ ವರ್ಗ ಬಹುಪದೋಕ್ತಿ. ವರ್ಗ ಬಹುಪದೋಕ್ತಿ ಅಂತಂದ್ರೆ ಡಿಗ್ರಿ 2 ಆಗಿರುವ ಬಹುಪದೋಕ್ತಿಯನ್ನ ವರ್ಗ ಬಹುಪದೋಕ್ತಿ ಅಂತ ಕರಿತೇವೆ. ಡಿಗ್ರಿ 2 ಆಗಿರುವ ಬಹುಪದೋಕ್ತಿಯನ್ನ ವರ್ಗ ಬಹುಪದೋಕ್ತಿ ಅಂತ ಕರಿತೇವೆ. ಉದಾಹರಣೆಯನ್ನ ನೋಡಿದಾಗ p(x) = 3x² + 5x - 8 ಇಲ್ಲಿ ಯಾವ ಚರಾಕ್ಷರ ಹೊಂದದ ಬಹುಪದೋಕ್ತಿ? x ಚರಾಕ್ಷರ ಹೊಂದೈತಿ. ಹಾಗಾದ್ರೆ ಇದ್ರದ ಗರಿಷ್ಠ ಘಾತ ಸೂಚಿ ಎಷ್ಟು? 2 ಇದೆ. ಹಾಗಾದ್ರೆ ಇದು ಎಂತ ಬಹುಪದೋಕ್ತಿ? ವರ್ಗ ಬಹುಪದೋಕ್ತಿ. ಸೊ ಇಲ್ಲಿ p(y) = 8y + 9y² + 3 ಇದೆ. ಎರಡನೇ ಉದಾಹರಣೆ. ಸೊ ಇಲ್ಲಿ ಘಾತ ಸೂಚಿ 2 ಇದೆ. ಇದು ಬಹುಪದೋಕ್ತಿಯ ಡಿಗ್ರಿ 2. ಹಾಗಾಗಿ ಇದು ವರ್ಗ ಬಹುಪದೋಕ್ತಿ. p(z) = 4z² + 8 ಇದು ಕೂಡ ಒಂದು ವರ್ಗ ಬಹುಪದೋಕ್ತಿ. ಸೊ ಯಾಕೆ ವರ್ಗ ಬಹುಪದೋಕ್ತಿ ಅಂತ ಕೇಳಿದಾಗ ಚರಾಕ್ಷರದ ಗರಿಷ್ಠ ಘಾತ ಸೂಚಿ ಎಷ್ಟು? 2 ಇದೆ. ಸೊ ನಾವು ಈಗಾಗಲೇ ನೋಡಿದಾಗ ವರ್ಗ ಬಹುಪದೋಕ್ತಿಯ ಅಂತಂದ್ರೆ ಏನು ಅಂತ ಹೇಳ್ತೇವೆ? ಡಿಗ್ರಿ 2 ಆಗಿರೋದಕ್ಕೆ ನಾವು ಏನಂತ ಕರಿತೇವೆ? ವರ್ಗ ಬಹುಪದೋಕ್ತಿ ಅಂತ ಕರಿತೇವೆ. ಸೊ ಅದೇ ರೀತಿ ಇಲ್ಲಿ ವರ್ಗ ಬಹುಪದೋಕ್ತಿಯ ಸಾಮಾನ್ಯ ರೂಪ ಏನು? p(x) = ax² + bx + c ಇಲ್ಲಿ a b c ಪೂರ್ಣಾಂಕಗಳು. a ≠ 0. ಇಲ್ಲಿ ಕಂಡೀಷನ್ ಏನಿದೆ? a ≠ 0. ಒಂದು ವೇಳೆ a = 0 ಆದ್ರೆ ಏನಾಗ್ತದ? a = 0 ಇದ್ರೆ ಏನಾಗ್ತದ ಅಂತ ಕೇಳಿದ್ರೆ p(x) = a 0 ಅನ್ನ ಹಾಕಿದಾಗ
0x² ಪ್ಲಸ್ bx ಪ್ಲಸ್ c. 0 ಇಂಟು x ಸ್ಕ್ವೇರ್ ಎಷ್ಟಾಗ್ತಿದೆ ನಮಗೆ 0 ಪ್ಲಸ್ bx ಪ್ಲಸ್ c ಆಗ್ತಿದೆ. ಸೊ ಹಾಗಾಗಿ ಇಲ್ಲಿ ನಮಗೆ p ಆಫ್ x ಬಹುಪದೋಕ್ತಿ p ಆಫ್ x ಯಾವ ರೂಪದಲ್ಲಿ ಬಂತದು bx ಪ್ಲಸ್ c ಆಯ್ತು. ಚರಾಕ್ಷರದ ಗರಿಷ್ಠಘಾತ ಸೂಚಿ 1 ಆಯ್ತು. ಸೊ ಹಾಗಾಗಿ ಇಲ್ಲಿ ಡಿಗ್ರಿ 1 ಆಗಿರೋದ್ರಿಂದ ಇದು ಯಾವ್ದು ಉದಾಹರಣೆ ಆಗ್ತದ, ರೇಖಾತ್ಮಕ ಬಹುಪದೋಕ್ತಿಗೆ ಉದಾಹರಣೆ ಆಗ್ತದ. ಸೊ ಹಾಗಾಗಿ ಇಲ್ಲಿ ನಮ್ಮ ಕಂಡೀಷನ್ ಏನು, a is not equal to 0 ಆಗಿರಬೇಕು. ಒಂದು ವೇಳೆ a is equal to 0 ಆದ್ರ ಅದು ರೇಖಾತ್ಮಕ ಬಹುಪದೋಕ್ತಿಗೆ ಉದಾಹರಣೆ ಆಗ್ತದ. ಸೊ ನೆಕ್ಸ್ಟ್ ನೋಡ್ತೇವೆ ನಾವು ಘನ ಬಹುಪದೋಕ್ತಿ. ಘನ ಬಹುಪದೋಕ್ತಿ ಅಂತಂದ್ರೆ ಏನು? ಸೊ ಇಲ್ಲಿ ಡಿಗ್ರಿ 3 ಆಗಿರುವ ಬಹುಪದೋಕ್ತಿಯನ್ನ ಘನ ಬಹುಪದೋಕ್ತಿ ಅಂತ ಕರಿತೇವೆ. ಡಿಗ್ರಿ 3 ಆಗಿರುವ ಬಹುಪದೋಕ್ತಿಯನ್ನ ಡಿಗ್ರಿ ಎಷ್ಟಾಗಿರ್ಬೇಕು, 3 ಆಗಿರ್ಬೇಕು. 3 ಇತ್ತಪ್ಪ ಅಂತಂದ್ರೆ ಎಂತ ಬಹುಪದೋಕ್ತಿ, ಘನ ಬಹುಪದೋಕ್ತಿ ಅಂತ ಕರಿತೇವೆ. ಘನ ಬಹುಪದೋಕ್ತಿ ಅಂತ ಕರಿತೇವೆ. ಸೊ ಇಲ್ಲಿ ಈ ಘನ ಬಹುಪದೋಕ್ತಿಯ ಸಾಮಾನ್ಯ ರೂಪ ಏನಂತ ಕೇಳಿದಾಗ, ಸೊ p ಆಫ್ x is equal to ax ಕ್ಯೂಬ ಪ್ಲಸ್ bx ಸ್ಕ್ವೇರ್ ಪ್ಲಸ್ cx ಪ್ಲಸ್ d. ಇಲ್ಲಿ a, b, c, d belongs to z. a is not equal to 0 ಕಂಡೀಷನ್. ಇಲ್ಲಿ ABCD ಪೂರ್ಣಾಂಕಗಳು a is not equal to 0 ಕಂಡೀಷನ್. ಒಂದು ವೇಳೆ a is equal to 0 ಆದ್ರೆ ಏನಾಗ್ತದೆ, ವರ್ಗ ಬಹುಪದೋಕ್ತಿಗೆ ಉದಾಹರಣೆ ಆಗ್ತದ. ಸೊ ಹಾಗಾಗಿ ಇಲ್ಲಿ ಘನ ಬಹುಪದೋಕ್ತಿ ಅಂತಂದ್ರೆ ಡಿಗ್ರಿ 3 ಆಗಿರುವ ಬಹುಪದೋಕ್ತಿಯನ್ನ ಘನ ಬಹುಪದೋಕ್ತಿ ಅಂತ ಕರಿತೇವೆ. ಸೊ ಘನ ಬಹುಪದೋಕ್ತಿಯ ಸಾಮಾನ್ಯ ರೂಪ ಏನು ಅಂತ ಕೇಳಿದಾಗ p ಆಫ್ x is equal to ax ಕ್ಯೂಬ್ ಪ್ಲಸ್ bx ಸ್ಕ್ವೇರ್ ಪ್ಲಸ್ cx ಪ್ಲಸ್ d ಅಂತ ನೋಡ್ತೇವೆ. ಸೊ ಇಲ್ಲಿ ಬಹುಪದೋಕ್ತಿಯ ವಿಧಗಳ ಈ ರೀತಿಯಾಗಿ ನಾವು ನೋಡ್ತೇವೆ. ಸೊ ನೆಕ್ಸ್ಟ್ ನೋಡ್ತೇವೆ ಈ ಬಹುಪದೋಕ್ತಿಯ ಶೂನ್ಯತೆಗಳು. ಯಾವುದು ನಾವು ಆ ಬಹುಪದೋಕ್ತಿಗೆ ಶೂನ್ಯತೆ ಅಂತ ಕರಿತೇವೆ ಅಂತ ಕೇಳಿದಾಗ ಇಲ್ಲಿ ಯಾವ್ದಕ್ಕೆ ನಾವು ಶೂನ್ಯತೆ ಅಂತ ಕರಿತೇವೆ, ಬಹುಪದೋಕ್ತಿಯ ಶೂನ್ಯತೆ ಅಂತಂದ್ರ ಕೆ ಯು ಒಂದು ವಾಸ್ತವ ಸಂಖ್ಯೆಯಾಗಿದ್ದು ಪಿ ಆಫ್ ಎಕ್ಸ್ ಎಂಬುದು ಒಂದು ಬಹುಪದೋಕ್ತಿ ಆಗಿದ್ದಾಗ ಆಗ ಪಿ ಆಫ್ ಕೆ ಇಸ್ ಈಕ್ವಲ್ ಟು 0. ನೋಡ್ರಿ, ಕೆ ಒಂದು ವಾಸ್ತವ ಸಂಖ್ಯೆ. ಇಲ್ಲಿ ಪಿ ಆಫ್ ಎಕ್ಸ್ ಎಂಬುದು ಒಂದು ಬಹುಪದೋಕ್ತಿ ಆದಾಗ ಅಲ್ಲಿ ಪಿ ಆಫ್ ಕೆ ಇಸ್ ಈಕ್ವಲ್ ಟು ಏನಾಯ್ತು ಅಂತಂದ್ರೆ 0 ಆದ್ರೆ ಆಗ ಕೆಗೆ ನಾವು ಏನಂತ ಕರಿತೀವಪ್ಪ ಅಂತಂದ್ರ ಆ ಬಹುಪದೋಕ್ತಿಯ ಶೂನ್ಯತೆ ಅಂತ ಕರಿತೇವೆ. ಸೊ ಇಲ್ಲಿ ಉದಾಹರಣೆಯನ್ನ ನಾವು ನೋಡಿದಾಗ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3x ಮೈನಸ್ 3 ಇದೆ. ಇಲ್ಲಿ ರೇಖಾತ್ಮಕ ಬಹುಪದೋಕ್ತಿಯಲ್ಲಿ ಉದಾಹರಣೆ ನಾವು ತೆಗೆದುಕೊಂಡೇವಿ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3x ಮೈನಸ್ 3. ಇಲ್ಲಿ ಎಕ್ಸ್ ನ ಬೆಲೆ ಎಷ್ಟು ಹಾಕಿದಾಗ ನಮಗ ಅದು 0 ಆಗ್ತದ ಅಂತ ಕೇಳಿದಾಗ ಇಲ್ಲಿ ಕೆ ಇಸ್ ಈಕ್ವಲ್ ಟು ನಾನು 1 ಅಂತ ತೋತೀನಿ. 1 ಏನಿದು ವಾಸ್ತವ ಸಂಖ್ಯೆ. ಸೊ ಇಲ್ಲಿ ಬಹುಪದೋಕ್ತಿ ಏನಿದೆ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3x ಮೈನಸ್ 3 ಇದೆ. ಕೆ ಬೆಲೆ ನಾನು ಎಷ್ಟು ಹಾಕ್ತೀನಿ, ಇಲ್ಲಿ ಎಕ್ಸ್ ಬೆಲೆ 1 ಇಸ್ ಈಕ್ವಲ್ ಟು 3 ಇಂಟು 1 ಮೈನಸ್ 3. 3 ಅಂದ್ರೆ 3 ಮೈನಸ್ 3. ಅವಾಗ ಪಿ ಆಫ್ ಕೆ ಏನಾಯ್ತು, 0 ಆಯ್ತು. ಪಿ ಆಫ್ ಕೆ ಇಸ್ ಈಕ್ವಲ್ ಟು 0 ಆದಾಗ ಅವಾಗ ಇಲ್ಲಿ ಇರ್ತಕ್ಕಂತ ಸಂಖ್ಯೆ ಯಾವ್ದಲ್ಲ 1, ಆ 1ಕ್ಕೆ ನಾವು ಏನಂತ ಕರಿತೇವಪ್ಪ ಅಂತಂದ್ರೆ ಆ ಬಹುಪದೋಕ್ತಿಯ ಡಿಗ್ರಿ ಅಂತ ಕರಿತೇವೆ. ಇಲ್ಲಿ 1 ಹಾಕಿದಾಗ ಏನಾಗಿದೆ, 0 ಆಗಿದೆ. ಸೊ ಹಾಗಾಗಿ 1 ನಾವು ಏನಂತ ಕರಿತೇವೆ, ಶೂನ್ಯತೆ ಅಂತ ಕರಿತೇವೆ. ಯಾವ ಬಹುಪದೋಕ್ತಿಯ ಶೂನ್ಯತೆ ಅಂತ ಕೇಳಿದಾಗ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3x ಮೈನಸ್ 3 ಬಹುಪದೋಕ್ತಿಯ ಶೂನ್ಯತೆ. ಸೊ ಆ ಸಂಖ್ಯೆಯನ್ನ 1 ಹಾಕಿದಾಗ ಮಾತ್ರ ಅದು 0 ಆಗ್ತದೆ ವಿನ ಬೇರೆ ಯಾವುದೇ ಸಂಖ್ಯೆಗಳನ್ನ ಹಾಕಿದಾಗ ಅದು 0 ಆಗುದಿಲ್ಲ. ಇಲ್ಲಿ ನಾವೊಂದು ಅರ್ಥ ಮಾಡ್ಕೋಬೇಕು. ಹಾಗಾದ್ರೆ ಒಂದು ರೇಖಾತ್ಮಕ ಬಹುಪದೋಕ್ತಿಯ ಎಷ್ಟು ಶೂನ್ಯತೆಗಳನ್ನ ಹೊಂದಿರ್ತದ ಅಂತ ಕೇಳಿದಾಗ ಒಂದೇ ಒಂದು ಶೂನ್ಯತೆ ಹೊಂದಿರ್ತದ. ಒಂದು ರೇಖಾತ್ಮಕ ಬಹುಪದೋಕ್ತಿ ಒಂದೇ ಒಂದು ಶೂನ್ಯತೆ ಹೊಂದಿರ್ತದ. ಸೊ ಈ ಸಂಖ್ಯೆಯನ್ನ 1 ಹೊರತುಪಡಿಸಿ ಬೇರೆ ಯಾವುದೇ ಸಂಖ್ಯೆಯನ್ನ ಹಾಕಿದಾಗ ಈ ಉದಾಹರಣೆಯಲ್ಲಿ ಅದು 0 ಆಗುದಿಲ್ಲ. ಸೊ ಹಾಗಾಗಿ ಒಂದು ರೇಖಾತ್ಮಕ ಬಹುಪದೋಕ್ತಿಯ ಶೂನ್ಯತೆ ಎಷ್ಟಿರ್ತದ, 1 ಇರ್ತದ ಅಂತ ಹೇಳ್ತೇವೆ. ಸೊ ಇಲ್ಲಿ ಯಾವ ರೀತಿ ಇರ್ತದ ಇಲ್ಲಿ ರೇಖಾತ್ಮಕ ಬಹುಪದೋಕ್ತಿಯ ಶೂನ್ಯತೆ ಅಂತ ಕೇಳಿದಾಗ
ಸೊ ಇಲ್ಲಿ ಕೆ ಎಂಬುದು ಪಿ ಆಫ್ ಎಕ್ಸ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ ಆಫ್ ಶೂನ್ಯತೆ ಆದರೆ ಇದು ಒಂದು ಶೂನ್ಯತೆ ಆಯ್ತು. ಆಗ ಪಿ ಆಫ್ ಕೆ ಈಕ್ವಲ್ ಟು ಎ ಕೆ ಪ್ಲಸ್ ಬಿ ವ್ಯಾಲ್ಯೂ ಏನಾಗ್ತದ 0 ಆಗ್ತದ. ಅಂದ್ರೆ ಕೆ ಇಸ್ ಈಕ್ವಲ್ ಟು ಏನಾಗ್ತದೆ ನೋಡ್ರಿ ನಮಗೆ ಇಲ್ಲಿ ಪಿ ಆಫ್ ಕೆ ಇಸ್ ಈಕ್ವಲ್ ಟು ಎ ಕೆ ಪ್ಲಸ್ ಬಿ, ಇಲ್ಲಿ ಪಿ ಆಫ್ ಕೆ ಇಸ್ ಈಕ್ವಲ್ ಟು ಪಿ ಆಫ್ ಕೆ ಈಕ್ವಲ್ ಟು 0 ಅಂತ ಹೇಳತ್ತೀನಿ. 0 ಇಸ್ ಈಕ್ವಲ್ ಟು ಎ ಕೆ ಪ್ಲಸ್ ಬಿ ಆಯ್ತು. ಇಂಪ್ಲೈಸ್ ದಟ್ ಕೆ ದ ಬೆಲೆ ಏನಾಗ್ತದೆ ಅಂತ ಕೇಳಿದಾಗ ಸೊ ಇಲ್ಲಿ ನೋಡ್ರಿ ಈ ಎ ಕೆ ಈ ಕಡೆ ತಂದಾಗ ಮೈನಸ್ ಆಯ್ತು, ಆ ಕೆ ಇಲ್ಲೇ ಅದ. ಸೊ ಮೈನಸ್ ಎ ಬೈ ಬಿ ಅಂತ ಆಗ್ತದ, ಮೈನಸ್ ಎ ಬೈ ಬಿ ಅಂತ ಆಗ್ತದ. ಸೊ ಇಲ್ಲಿ ನಮಗೆ ಸಾರಿ ಕೆ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಅಂತ ನೋಡ್ತೇವೆ. ಕೆ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಹಾಗಾದ್ರೆ ಇಲ್ಲಿ ಯಾವ ರೀತಿ ಸಂಬಂಧ ಅದ ಶೂನ್ಯತೆಗಳು ಮತ್ತು ಆ ವರ್ಗ ಸಮೀಕರಣ ರೇಖಾತ್ಮಕ ಬಹುಪದೋಕ್ತಿಯ ಸಾಮಾನ್ಯ ರೂಪಕ ಅಂತ ಕೇಳಿದಾಗ ಇಲ್ಲಿ ಮೈನಸ್ ಬಿ ಬೈ ಎ ಈಕ್ವಲ್ ಟು ಮೈನಸ್ ಬಿ ಅಂತಂದ್ರೆ ಏನಂತ ಕರಿತೀವಿ, ಇಲ್ಲಿ ಸ್ಥಿರಾಂಕ ಅಂತ ಕರಿತೇವೆ. ಆ ಬಹುಪದೋಕ್ತಿಯ ಸ್ಥಿರಾಂಕ ಅಂತ ಕರಿತೇವೆ. ಈ ಬಹುಪದೋಕ್ತಿಯ ಸ್ಥಿರಾಂಕ ಅಂತ ಕರಿತೇವೆ. ಇದು ಸ್ಥಿರಾಂಕ. ಇನ್ನ ಏನದು ಏನಪ್ಪಾ ಅಂತಂದ್ರೆ ಇಲ್ಲಿ ಎಕ್ಸ್ ಸ್ಕ್ವೇರ್ ನ ಸಹಗುಣಕ, ಎಕ್ಸ್ ಸ್ಕ್ವೇರ್ ನ ಸಹಗುಣಕ. ಇಲ್ಲಿ ಕೆ ಹಾಕಿದಾಗ ನಮ್ಗೆ ಏನಾಗಿದೆ, ಅಲ್ಲಿ ಪಿ ಆಫ್ ಕೆ ಇಕ್ವಲ್ ಟು ಎ ಕೆ ಪ್ಲಸ್ ಬಿ ಆಗಿದೆ. ಸೊ ಹಾಗಾಗಿ ಇಲ್ಲಿ ನೋಡ್ರಿ ಎಕ್ಸ್ ನ ಸಹಗುಣಕ, ಎಕ್ಸ್ ಸ್ಕ್ವೇರ್ ಅಲ್ಲದು ಎಕ್ಸ್ ನ ಸಹಗುಣಕ ಆಗಿರುತ್ತದೆ ಎ ಅನ್ನೋದು. ಇಲ್ಲಿ ಮೈನಸ್ ಬಿ ಬೈ ಎ ಇಸ್ ಈಕ್ವಲ್ ಟು ಮೈನಸ್ ಸ್ಥಿರಾಂಕ ಡಿವೈಡೆಡ್ ಬೈ ಎಕ್ಸ್ ನ ಸಹಗುಣಕ. ಸೊ ಆ ರೀತಿ ಇರ್ತದ ಆ ಶೂನ್ಯತೆ. ಸೊ ನೆಕ್ಸ್ಟ್ ನಮಗೆ ಈ ಬಹುಪದೋಕ್ತಿಯಲ್ಲಿ ರೇಖಾತ್ಮಕ ಬಹುಪದೋಕ್ತಿಯ ಶೂನ್ಯತೆಯನ್ನ ನೋಡಿದೇವಿ. ಸೊ ನೆಕ್ಸ್ಟ್ ನಾವು ನೋಡ್ತೇವೆ ಬಹುಪದೋಕ್ತಿಯ ಶೂನ್ಯತೆಗಳು ಮತ್ತು ರೇಖಾಗಣಿತೀಯ ಅರ್ಥ. ಸೊ ಈಗಾಗಲೇ ನಾವು ನೋಡಿದೇವಿ ರೇಖಾತ್ಮಕ ಬಹುಪದೋಕ್ತಿಯ ಶೂನ್ಯತೆ ಮೈನಸ್ ಬಿ ಬೈ ಎ, ಮೈನಸ್ ಬಿ ಬೈ ಎ ಮೈನಸ್ ಬಿ. ಬಿ ಅಂತಂದ್ರೆ ಸ್ಥಿರಾಂಕ ಅಂತ ಹೇಳಿದೇವೆ. ಇಲ್ಲಿ ಯಾವುದೇ ಒಂದು ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ ಆದಾಗ ಅವಾಗ ಎಕ್ಸ್ ವ್ಯಾಲ್ಯೂ ಏನಾಗ್ತದ ಅಂತ ಕೇಳಿದಾಗ ಮೈನಸ್ ಬಿ ಬೈ ಎ ಆಗ್ತದ. ಸರ್ ಅದು ಹೆಂಗಾಗ್ತದ ಅಂತ ಕೇಳಿದಾಗ ಒಂದು ಉದಾಹರಣೆಯನ್ನ ನಾನು ಇಲ್ಲಿ ನಿಮಗೆ ಹೇಳ್ತೀನಿ. ಸೊ ಯಾವುದೇ ಒಂದು ರೇಖಾತ್ಮಕ ಬಹುಪದೋಕ್ತಿ ತೊಗೊಳ್ರಿ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಇಲ್ಲಿ 2x ಮೈನಸ್ 5 ಆದಂತ ಅನ್ಕೊಳ್ರಿ, 2x ಮೈನಸ್ 5. ಸೊ ಇದನ್ನ ನಾವು ಬಿಡಿಸ್ತಾ ಪಿ ಆಫ್ ಎಕ್ಸ್ ಏನಾಗ್ಬೇಕು, 0 ಆಗ್ಬೇಕು ನಮಗೆ. ಅವಾಗ ಪಿ ಆಫ್ ಎಕ್ಸ್ ಇದ್ದಲ್ಲಿ ಏನಾಗ್ಬೇಕು, 0 ಹಾಕ್ರಿ. ಈಸ್ ಈಕ್ವಲ್ ಟು 2x ಮೈನಸ್ 5 ಆಯ್ತು. ಸೊ ಈಸ್ ಈಕ್ವಲ್ ಟು 2x ಅಲ್ಲೇ ಇರ್ಲಿ, ಈ ಮೈನಸ್ 5 ನ ಈ ಕಡೆ ತಗೊಂಡು ಬರ್ರಿ. ಅವಾಗ ಏನಾಗ್ತದೆ 2x ಈಸ್ ಈಕ್ವಲ್ ಟು 5. ಸೊ ಎಕ್ಸ್ ಈಸ್ ಈಕ್ವಲ್ ಟು ಏನಾಯ್ತು 5 ಡಿವೈಡೆಡ್ ಬೈ 2 ಆಯ್ತು. ಎಕ್ಸ್ ಈಸ್ ಈಕ್ವಲ್ ಟು 5 ಡಿವೈಡೆಡ್ ಬೈ 2 ಆಯ್ತು. ಸೊ ಇಲ್ಲಿ ಯಾವ ರೀತಿ ಇದೆ ನೋಡ್ರಿ, ಇಲ್ಲಿ ಕೂಡ ಏನಾಗಿದೆ ಬಿ ಬೈ ಎ ಆಗಿದೆ. ಬಿ ಅಂತಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಏನಾಗಿದೆ ಬಿ ಇದು ಏನಾಗಿದೆ ಮೈನಸ್ ಅದಾಗಿಲ್ಲ, ಇಲ್ಲಿ ಅಂತೂ ಮೈನಸ್ ಇದೆ ಹೌದಾ. ಸೊ ನಾವು ಇಲ್ಲಿ ಮೈನಸ್ ತಗೊಳ್ಳೋದ್ರಿಂದ ಸೊ ಇದನ್ನ ನಾವು ಬರ್ಕೊಂಡಾಗ ಏನಾಗ್ತದೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x. ಸೊ ಪ್ಲಸ್ ಆಫ್ ಮೈನಸ್ 5 ಆಗ್ತಿತ್ತು. ಆವಾಗ ರೇಖಾತ್ಮಕ ಬಹುಪದೋಕ್ತಿಯ ಆದರ್ಶ ರೂಪದಲ್ಲಿ ಬರೆದಾಗ ನಾವು ಏನು ಹೇಳ್ತೇವೆ, ರೇಖಾತ್ಮಕ ಬಹುಪದೋಕ್ತಿಯ ಶೂನ್ಯತೆ ಏನಂತ ಹೇಳ್ತೇವೆ. ಸೊ ಮೈನಸ್ ಎಕ್ಸ್ ವ್ಯಾಲ್ಯೂ ಏನಿರ್ತದೆ ಮೈನಸ್ ಬಿ ಬೈ ಎ ಅಂತ ಹೇಳಿ. ಸರ್ ಇಲ್ಲಿ 5/2 ಬಂತಲ್ರಿ ಹೆಂಗ ಅಂತ ಕೇಳಿದಾಗ ಸೊ ಇಲ್ಲಿ ನಾವು ಏನ್ ತಗೊಂಡಿದ್ದೇವೆ, ಮೈನಸ್ ತಗೊಂಡಿದ್ದೇವೆ. ಇಲ್ಲಿ ಸೈನ್ ಏನ್ ತಗೊಂಡಿದ್ದೇವೆ, ಮೈನಸ್ ತಗೊಂಡಿದ್ದೇವೆ. ಮೈನಸ್ ಇಂಟು ಮೈನಸ್ ಏನಾಗ್ಬಿಡ್ತದ, ಪ್ಲಸ್ ಆಗ್ತದ. ಸೊ ಹಾಗಾಗಿ ಇಲ್ಲಿ ಎಕ್ಸ್ ಬೆಲೆ ಏನಾಗ್ತದಪ್ಪ ಅಂತಂದ್ರೆ ನಮಗೆ 5/2 ಅಂತ ನೋಡ್ತೇವೆ. ಸೊ ಈ ರೀತಿ ರೇಖಾಗಣಿತೀಯ ರೇಖಾತ್ಮಕ ಬಹುಪದೋಕ್ತಿಯ ಶೂನ್ಯತೆಗಳನ್ನ ನಾವು ನೋಡ್ತೇವೆ. ಇನ್ನ ಬಹುಪದೋಕ್ತಿಯ ಶೂನ್ಯತೆಗಳ ರೇಖಾಗಣಿತೀಯ ಅರ್ಥವನ್ನ ನಾವು ನೋಡಿದಾಗ ಸೊ ಇಲ್ಲಿ ನಾವು ಒಂದು ಅರ್ಥ ಮಾಡ್ಕೋಬೇಕು, ಈ ಶೂನ್ಯತೆಗಳು ಹೇಗಿರ್ತಾವ ಅಂತ ಕೇಳಿದಾಗ ಇಲ್ಲಿ ಒಂದು ರೇಖಾತ್ಮಕ ಬಹುಪದೋಕ್ತಿ ಎ ಎಕ್ಸ್ ಪ್ಲಸ್ ಬಿ
ಎ ಎಕ್ಸ್ ಪ್ಲಸ್ ಬಿ ಎ ಈಸ್ ನಾಟ್ ಈಕ್ವಲ್ ಟು ಜೀರೋಗೆ ನಾವೊಂದು ಗ್ರಾಫ್ ಅನ್ನು ಹಾಕಿದಾಗ y ಈಸ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ ನಕ್ಷೆಯು ಒಂದು ಸರಳ ರೇಖೆಯಾಗಿದ್ದು ಅದು ಯಥಾಕ್ಷವನ್ನ ನಿಖರವಾಗಿ ಮೈನಸ್ ಬಿ ಬೈ ಎ ಕಮ ಜೀರೋ ಬಿಂದುವಿನಲ್ಲಿ ಏನ್ ಮಾಡ್ತದ ಅಂತ ಕೇಳಿದ್ರೆ ಛೇದಿಸುತ್ತದೆ ಅಂತ ನೋಡ್ತೇವೆ. ಮೈನಸ್ ಬಿ ಬೈ ಎ ಕಮ ಜೀರೋ ಬಿಂದುವಿನಲ್ಲಿ ಛೇದಿಸುತ್ತದೆ. ಯಾವ ಅಕ್ಷವನ್ನ ಛೇದಿಸ್ತದ? ಎಕ್ಸ್ ಅಕ್ಷವನ್ನ ಛೇದಿಸ್ತದ. ಆದ್ದರಿಂದ ಒಂದು ರೇಖಾತ್ಮಕ ಬಹುಪದೋಕ್ತಿ ಎ ಎಕ್ಸ್ ಪ್ಲಸ್ ಬಿ ಎಂಬುದು ಕೇವಲ ಒಂದೇ ಒಂದು ಶೂನ್ಯತೆಯನ್ನ ಮಾತ್ರ ಹೊಂದಿರುತ್ತದೆ. ಕೇವಲ ಒಂದು ಶೂನ್ಯತೆಯನ್ನ ಮಾತ್ರ ಹೊಂದಿರುತ್ತದೆ. ಇದು ಹೆಂಗೆ ಇರುತ್ತದೆ ಅಂತ ಕೇಳಿದ್ರೆ y ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಬಿ ನಕ್ಷೆ ಎಕ್ಸ್ ಅಕ್ಷವನ್ನು ಛೇದಿಸುವ ಎಕ್ಸ್ ನಿರ್ದೇಶಾಂಕವಾಗಿರುತ್ತದೆ. ಸರಿ, ಏನಿದು ಹಿಂಗಂತಂದ್ರೆ ನಾವು ನೋಡಿದಾಗ ಇಲ್ಲಿ ಗಮನಿಸ್ರಿ, ನಾವು ಒಂದು ರೇಖಾತ್ಮಕ ಬಹುಪದೋಕ್ತಿ ನಾವು ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಟೇಬಲ್ ಅನ್ನ ಹಾಕೊಳ್ಳೋಣ. ಇಲ್ಲಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3x ಮೈನಸ್ 3 ಅನ್ನೋದು ಒಂದು ರೇಖಾತ್ಮಕ ಬಹುಪದೋಕ್ತಿ. ಹಾಗಾದ್ರೆ ಇದಕ್ಕೆ y ನಕ್ಷೆಯನ್ನ ಹಾಕಿದಾಗ y ಇಸ್ ಈಕ್ವಲ್ ಟು ಏನಾಗ್ತದ? 3x ಮೈನಸ್ 3 ಆಯ್ತು. ಇಲ್ಲಿ ಇದು x ದ ಬೆಲೆ, ಇದು y ದ ಬೆಲೆ. ಸೊ ಇಲ್ಲಿ ಒಂದಿಷ್ಟು ಬೆಲೆಗಳನ್ನ ನಾವು ತಗೊಳ್ಳೋಣ. 3 ಬೆಲೆಗಳನ್ನ ಮಾತ್ರ ನಾವು ಆಯ್ಕೆ ಮಾಡ್ಕೊಳ್ಳೋಣ, ಬಹಳಷ್ಟು ತಗೊಳ್ಳೋದು ಬೇಡ. ಸೊ ಎಷ್ಟು ತಗೊಂಡ್ರು ನಮಗೆ ಅಷ್ಟೇ ಸಿಗ್ತಾವ, ಅದೇ ಗ್ರಾಫ್ ಅನ್ನ ಬರ್ತದ. ಇಲ್ಲಿ ಎಕ್ಸ್ ದ ಬೆಲೆ ನಾನು ಏನಾದ್ರೂ 2 ಹಾಕಿದೆ, ಎಕ್ಸ್ ಬೆಲೆ 2 ಹಾಕಿದ್ರೆ ಇಲ್ಲಿ ಗಮನಿಸ್ರಿ y ಈಕ್ವಲ್ ಟು 3x ಮೈನಸ್ 3 ಇದೆ. ಎಕ್ಸ್ ದ ಬೆಲೆಯನ್ನ ನಾವು 2 ಹಾಕಿದ್ರೆ 3 ಇಂಟು 2 ಮೈನಸ್ 3 3 2 6 ಮೈನಸ್ 3 ಸೊ ಈಸ್ ಈಕ್ವಲ್ ಟು 3 ಬಂತು. ಸೊ 3. ಸೊ y ಈಸ್ ಈಕ್ವಲ್ ಟು 3 ಬಂತು. ಅದೇ ರೀತಿ ನಾನು ಎಕ್ಸ್ ಬೆಲೆ 1 ಹಾಕ್ತೀನಿ, ಎಕ್ಸ್ ಬೆಲೆ 1 ಹಾಕಿದಾಗ ಸೊ 3y ಈಸ್ ಈಕ್ವಲ್ ಟು 3x ಮೈನಸ್ 3 ಇದೆ. ಎಕ್ಸ್ ಬೆಲೆ ಎಷ್ಟು ಹಾಕ್ತೀನಿ? 1 ಹಾಕ್ತೀನಿ. ಆಗ y ಈಸ್ ಈಕ್ವಲ್ ಟು 3 ಇಂಟು 1 ಮೈನಸ್ 3 3 ಮೈನಸ್ 3 ಈಸ್ ಈಕ್ವಲ್ ಟು 0 ಆಯ್ತು. ಅಂದ್ರೆ ಇದು ಏನಾಯ್ತು? 0 ಆಯ್ತು. ನಾನು ಇವಾಗ ಮೈನಸ್ 3 ಏನಾದ್ರೂ ಹಾಕಿದ್ರೆ ಸೊ ಇಲ್ಲಿ y ಬೆಲೆ ಏನಾಗ್ತದೆ? ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 3 ಹಾಕಿದಾಗ ಸೊ y ಈಸ್ ಈಕ್ವಲ್ ಟು ಏನಿದೆ ನಮಗೆ? 3x ಮೈನಸ್ 3 ಇದೆ. 3 ಇಂಟು ಮೈನಸ್ 3 ಆಯ್ತು. 3 9 ಆಯ್ತು. ಮೈನಸ್ 9 ಮೈನಸ್ 3 ಆಯ್ತು. ಸೊ ಮೈನಸ್ 9 ಮೈನಸ್ 3 ಮೈನಸ್ 12 ಆಯ್ತು. ಸೊ ಇಲ್ಲಿ ಮೈನಸ್ 12 ಆಯ್ತು. ಸೊ ಇಲ್ಲಿ ನಮಗೆ ನಾವು ಒಂದು ಅರ್ಥ ಮಾಡ್ಕೋಬೇಕಾಗಿದೆ. ಸೊ ಇಲ್ಲಿ ನೋಡ್ರಿ, ಎಕ್ಸ್ ದ ಬೆಲೆ 2 ಆದಾಗ y ಬೆಲೆ 3 ಆಗಿದೆ. ಎಕ್ಸ್ ಬೆಲೆ 1 ಆದಾಗ y ಬೆಲೆ 1 ಆಗಿದೆ. ಎಕ್ಸ್ ಬೆಲೆ ಮೈನಸ್ 3 ಆದಾಗ y ಬೆಲೆ ಮೈನಸ್ 12 ಆಗಿದೆ. ಇದಕ್ಕೆ ನಾವು ಏನಾದ್ರೂ ಗ್ರಾಫ್ ಅನ್ನ ಹಾಕಿದ್ದೆ ಆದ್ರ ಯಾವ ರೀತಿ ಬರ್ತದ ಗ್ರಾಫ್ ಅಂತ ನೋಡಿದಾಗ ನಾವು ಈ ಗ್ರಾಫ್ ಅನ್ನ ಹಾಕೊಳ್ಳೋಣ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಒಂದು ವರ್ಗ ಬಹುಪದೋಕ್ತಿ ಇದೆ. ಸೊ ಇದಕ್ಕೆ ನಾವು ಗ್ರಾಫ್ ಅನ್ನ ಹಾಕಿ ಬಿಡೋಣ. x is equal to 1 ಆದಾಗ y is equal to 0, x is equal to 2 ಆದಾಗ y is equal to 2, x is equal to minus 2 ಆದಾಗ y is equal to minus 6, x is equal to minus 1 ಆದಾಗ y is equal to minus 4, x is equal to 5 ಆದಾಗ y is equal to 8 ಆಗ್ತದ. ಯಾವ ಬಹುಪದೋಕ್ತಿ ಇದು? p of x is equal to 2x minus 2. ಈ ಬಹುಪದೋಕ್ತಿಯ ನಾವು ಗ್ರಾಫ್ ಅನ್ನ ಹಾಕಿದಾಗ ಸೊ ಯಾವ ರೀತಿ ಬರ್ತದ ಅಂತ ಕೇಳಿದಾಗ ಗ್ರಾಫ್ ಅನ್ನ ಹಾಕಿದಾಗ ಸೊ ಇಲ್ಲಿ ಗ್ರಾಫ್ ಅನ್ನ ನೋಡೋಣ. ಸೊ ನೋಡ್ರಿ ಇಲ್ಲಿ, ಸೊ ಈ ರೀತಿ ನಮಗೆ ಒಂದು ಗ್ರಾಫ್ ಇದೆ. ಇದು ಎಕ್ಸ್ ಅಕ್ಷ, ಇದು y ಅಕ್ಷ ಅಂತ ನೋಡ್ತೇವೆ ನಾವು. ಇದು ಎಕ್ಸ್ ಅಕ್ಷ, ಇದು y ಅಕ್ಷ. ಮೊದಲನೇದಾಗಿ ನಾವು ಪಾಯಿಂಟ್ ಗಳನ್ನ ಗುರುತಿಸೋಣ. ಯಾವುದು? ಎಕ್ಸ್ ದ ಬೆಲೆ 1, y ದ ಬೆಲೆ 0. ನಿರ್ದೇಶಾಂಕ ರೂಪದಲ್ಲಿ ಬರೆದಾಗ ಏನಾಗ್ತದ ಅದನ್ನ ನಾವು ಯಾವಾಗಲೂ ಬ್ರಾಕೆಟ್ ಬರೀತೇವೆ. 1, ಎಷ್ಟಿದೆ? 2. 1, 2. ಸೊ ಆ ಬಿಂದು ಎಲ್ಲಿ ಬಂತು? ಎ ಅಲ್ಲಿದೆ. ಸೊ ಅದೇ ರೀತಿ ನಾವು 2, 2 ಅನ್ನ ಹಾಕಿದಾಗ 2, 2. ಸೊ ನೆಕ್ಸ್ಟ್ ಬಿಂದು ಎಲ್ಲಿ ಬರ್ತಿದೆ? 2, 2.
ಸಾರಿ 0 ಆಯ್ತು ಅನ್ನೋದು 2, 1, 0 ಕರೆಕ್ಟ್ ಇದೆ ಏದ ಬೆಲೆ. ನೆಕ್ಸ್ಟ್ 2 2, 2 ರಾಂಗ್ ಆಯ್ತು ಇದು. ಸೊ ಇನ್ನೊಂದು ಸರಿ ಹಾಕ್ತೀನಿ 2, 2. ಎರಡು ಕಾಮ 2 ಕರೆಕ್ಟ್ ಇದೆ. ನೆಕ್ಸ್ಟ್ ಇದು 1, 2 ಆಗಿದೆಯಲ್ಲ, ಸೊ ಅದು ಏನಾಗ್ಬೇಕು, ಅದು 1, 0 ಆಗ್ಬೇಕು. ಸೊ 0 ಅನ್ನ ಹಾಕೋಣ 0, 1, 0, 2, 2. ಸೊ ನೆಕ್ಸ್ಟ್ -2, -6. ಸೊ ಈ ಬೆಲೆಯನ್ನು ಹಾಕೋಣ -2, -6. ಸೊ ಯಾವ ರೀತಿ ಬರ್ತಿದೆ, -2, -6. ನೆಕ್ಸ್ಟ್ -1, -4. ಸೊ ನೆಕ್ಸ್ಟ್ 5, 8. 5, 8. ಸೊ ಈ ರೀತಿ ನಾವು ನೋಡ್ತೇವೆ. ಈಗ ಬಿಂದುಗಳನ್ನ ನಾವು ನೋಡಿದಾಗ ಸೊ ಯಾವ ರೀತಿ ಬಿಂದುಗಳದಾವ ಅಲ್ಲಿ ನೋಡ್ರಿ. ಎ ಬಿಂದು ಇಲ್ಲಿದೆ, ಬಿ ಬಿಂದು ಇಲ್ಲಿದೆ, ಸಿ ಬಿಂದು ಇಲ್ಲಿದೆ, ಡಿ ಬಿಂದು ಇಲ್ಲಿದೆ, ಈ ಬಿಂದು ಇಲ್ಲಿದೆ. ಈ ಎಲ್ಲಾ ಬಿಂದುಗಳನ್ನ ಸೇರಿಸಿ ಒಂದು ರೇಖೆಯನ್ನ ನಾವು ಎಳೆಯೋಣ. ಯಾವ ರೀತಿ ರೇಖೆ ಆಗದಂತ ಕೇಳಿದಾಗ, ಸೊ ಅದು ನಾವು ರೇಖೆಯನ್ನ ಎಳೆದಾಗ ಯಾವ ರೀತಿ ಆಗ್ತಿದೆ. ಯಾವ್ದೋ 2 ಬಿಂದುಗಳನ್ನ ನಾನು ಕೂಡಿಸ್ಕೊತೀನಿ, ಎ, ಡಿ ಮತ್ತು ಬಿ ಅಂತ ಅನ್ಕೊಳ್ರಿ. ಸೊ ಈ ರೀತಿ ನಮಗೆ ಒಂದು ನಕ್ಷೆಯನ್ನ ಸಿಕ್ತು. ಸೊ ಇಲ್ಲಿ ನಾವು ಆ ರೇಖೆಯನ್ನ ನೋಡಿದಾಗ ಆ ರೇಖೆ ಎಲ್ಲಾ ಬಿಂದುಗಳ ಮೂಲಕ ಹಾದು ಹೋಗ್ಯದ. ಅದು ಹೆಂಗ ಹೋಗ್ಯದಪ್ಪ ಅಂತಂದ್ರ ಸರಳ ರೇಖೆಯಲ್ಲಿ ಹಾದು ಹೋಗ್ಯದ. ಹಾಗಾದ್ರೆ ಎಲ್ಲಾ ಬಿಂದುಗಳು ಹೆಂಗದವಪ್ಪ ಅಂದ್ರ ಸರಳ ರೇಖಾಗತ ಆದವ, ಒಂದೇ ಸರಳ ರೇಖೆ ಮೇಲೆ ಆದವ ಎಲ್ಲಾ ಬಿಂದುಗಳು ಅಂತ ನೋಡ್ತೇವೆ ನಾವು. ಈಗ ನಮಗ ಅರ್ಥ ಮಾಡ್ಕೋಬೇಕು, ಯಾವುದೇ ಒಂದು ರೇಖಾತ್ಮಕ ಬಹುಪದೀಯ ನಾವು ನಕ್ಷೆಯನ್ನ ಹಾಕಿದಾಗ ಯಾವ ರೀತಿ ಬರ್ತದ, ಅದು ಒಂದು ರೇಖಾ ಸಿಗ್ತದ, ನಮಗೆ ಒಂದು ರೇಖೆಯನ್ನ ಸಿಗ್ತದ. ಸೊ ಇಲ್ಲಿ ನಮಗೆ ಒಂದು ಗಮನಿಸಬೇಕು ನೀವು. ನೆಕ್ಸ್ಟ್ ನಮಗೆ ನೋಡ್ತೇವೆ ಏನು ಅಂತ ಹೇಳಿ. ಈಗ ನಮಗ ಆ ನಿರ್ದೇಶಾಂಕಗಳನ್ನು ಕೂಡ ನೋಡಾತೇವಿ. ಬಿದು 2, 2 ಇದೆ, ಎದು 1, 0 ಇದೆ, ಸಿದು -2, -6 ಇದೆ. ಸೊ ಇಲ್ಲಿ ನಾವು ಈ ಶೂನ್ಯತೆ ಮತ್ತು ರೇಖಾಗಣಿತ ಅರ್ಥವನ್ನ ನೋಡಿದಾಗ ಯಾವ ರೀತಿ ಅರ್ಥ ಇರ್ತದ ಅಂತ ಕೇಳಿದಾಗ, ನಾವು ಈಗಾಗಲೇ ನೋಡಿದ್ದೇವೆ, ಒಂದು ರೇಖಾತ್ಮಕ ಬಹುಪದೋಕ್ತಿ ax + b, a is not equal to 0 ಗೆ y is equal to ax + b ನಕ್ಷೆಯನ್ನು ಹಾಕಿದಾಗ ಅದು ಏನಾಗ್ತದಪ್ಪ ಅಂತಂದ್ರ ಛೇದಿಸುತ್ತದೆ. ಎಲ್ಲಿ ಛೇದಿಸ್ತದ, ಅದು ನಕ್ಷೆ ಒಂದು ಸರಳ ರೇಖೆ ಆಗಿದ್ದು ಅದು x ಅಕ್ಷವನ್ನ ನಿಖರವಾಗಿ -b/a, 0 ಬಿಂದುವಿನಲ್ಲಿ ಛೇದಿಸುತ್ತದೆ. ಸೊ ಇಲ್ಲಿ ನಾವು ನೋಡಿದಾಗ ಇಲ್ಲಿ ಸೊ ಇಲ್ಲಿ ನಾವು ನೋಡಿದ್ರ ಒಂದೇ ಸೆಕೆಂಡ್, ಇಲ್ಲಿ ಎ ಬಿಂದುವಿನ ನಿರ್ದೇಶಾಂಕ 1, 0. ಇಲ್ಲಿ x ಅಕ್ಷವನ್ನ ಎಲ್ಲಿ ಛೇದಿಸದ ಅಂತ ಕೇಳಿದಾಗ ನಮಗೆ ಯಾವ ಬಿಂದುವಿನಲ್ಲಿ ಛೇದಿಸದ, 1, 0 ಬಿಂದುವಿನಲ್ಲಿ ಛೇದಿಸದ. ಅಂದ್ರೆ ಇಲ್ಲಿ x ಅಕ್ಷದ
ಎಷ್ಟು ಬಾರಿ ಸೇರಿಸದ? ಒಂದು ಬಾರಿ ಸೇರಿಸದ. ಎಲ್ಲಿ ಸೇರಿಸದ? 1,0 ಬಿಂದುವಿನ ಸೇರಿಸದ. ಹಾಗಾದ್ರೆ ಈ ಬಹುಪದೋಕ್ತಿಯ ಶೂನ್ಯತೆ ಏನು ಅಂತ ಕೇಳಿದಾಗ ಕೇವಲ ಒಂದೇ ಒಂದು ಶೂನ್ಯತೆ ಹೊಂದಿರ್ತದ. ಅದು ಯಾವುದು ಶೂನ್ಯತೆ ಅಂತ ನೋಡಿದಾಗ ಇಲ್ಲಿ ನಾವು ಈಗಾಗಲೇ ನೋಡಿದೇವೆ, ರೇಖಾತ್ಮಕ ಬಹುಪದೋಕ್ತಿ. ರೇಖಾತ್ಮಕ ಬಹುಪದೋಕ್ತಿ ಒಂದೇ ಒಂದು ಶೂನ್ಯತೆ ಹೊಂದಿರ್ತದ. ಒಂದೇ ಶೂನ್ಯತೆ ಹೊಂದಿರ್ತದ. ಅದು ಯಾವುದು ಅಂತ ಕೇಳಿದಾಗ ಈ ಉದಾಹರಣೆಯಲ್ಲಿ ಸೊ ನೋಡ್ರಿ, ಒಂದ್ ಹಾಕಿದಾಗ ಇದು ಏನಾಗಿದೆ? 0 ಆಗಿದೆ. ಸೊ ಹಾಗಾಗಿ ನಮ್ಗೆ ಇಲ್ಲಿ ಒಂದು ಏನಾಗ್ಯದಪ್ಪ ಅಂತಂದ್ರೆ ಎಕ್ಸ್ ನ ನಿರ್ದೇಶಾಂಕ ಆಗ್ಯದ. ಯಾವ ಬಿಂದುವಿನಲ್ಲಿ ಎಕ್ಸ್ ಅಕ್ಷವನ್ನು ಛೇದಿಸ್ತದೋ ಆ ಬಿಂದುವಿನ ಎಕ್ಸ್ ನಿರ್ದೇಶಾಂಕನೇ ಏನಾಗಿರ್ತದ? ಆ ಬಹುಪದೋಕ್ತಿ ಶೂನ್ಯತೆ ಆಗಿರ್ತದ. ಸೊ ಅದು ಬಿಟ್ಟು ಬೇರೆ ಯಾವುದು ಆಗಲ್ಲ. ಎಕ್ಸ್ ಅಕ್ಷವನ್ನ ಇಲ್ಲಿ ಛೇದಿಸದ, ಎ ಬಿಂದುವಿನಲ್ಲಿ ಛೇದಿಸದ. ಎ ಬಿಂದುವಿನ ನಿರ್ದೇಶಾಂಕ ಏನು? 1,0. ಈ 1,0ದಲ್ಲಿ ಎಕ್ಸ್ ನ ನಿರ್ದೇಶಾಂಕ ಏನು ಅಂತ ಕೇಳಿದ್ರೆ 1 ಅಂತ ಹೇಳ್ತೇವೆ. ಆ 1ನೇ ಏನಪ್ಪಾ ಅಂತಂದ್ರೆ ಕೊಟ್ಟಿರ್ತಕ್ಕಂಥ ಬಹುಪದೋಕ್ತಿಯ ಶೂನ್ಯತೆ ಅಂತ ನೋಡ್ತೀವಿ. ಹಿಂಗ ಬೇರೆ ಬೇರೆ ಬಹುಪದೋಕ್ತಿಯನ್ನ ನೀವು ತೆಗೆದುಕೊಂಡಾಗ ಸೊ ಅವುಗಳ ಶೂನ್ಯತೆ ಏನಾಗಿರ್ತದಪ್ಪ ಅಂತಂದ್ರೆ ನಾವು ಆ ಬಹುಪದೋಕ್ತಿಯ ನಕ್ಷೆಯನ್ನು ಹಾಕಿದಾಗ ಎಕ್ಸ್ ಅಕ್ಷವನ್ನ ಸೇರಿಸುವ ಬಿಂದುವಿನ ಎಕ್ಸ್ ನಿರ್ದೇಶಾಂಕ ಆಗಿರುತ್ತದೆ ಅಂತ ನೋಡ್ತೀವಿ. ಎಕ್ಸ್ ಅಕ್ಷರ ನಿರ್ದೇಶಾಂಕ ಆಗಿರುತ್ತದೆ ಅಂತ ನೋಡ್ತೇವೆ ಇಲ್ಲಿ. ಇನ್ನ ಎರಡನೇದಾಗಿ ನಮಗೆ ವರ್ಗ ಬಹುಪದೋಕ್ತಿ ಅಂತ ನೋಡ್ತೇವೆ. ಯಾವ್ದು ನಾವು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು ಮತ್ತು ರೇಖಾಗಣಿತ ಅರ್ಥವನ್ನ ನಾವು ತಿಳ್ಕೊಂಡಾಗ ಏನಿದೆ ಇದ್ರದ್ದು ಅಂತ ಕೇಳಿದಾಗ ಸೊ ಇಲ್ಲಿ ಒಂದು ವರ್ಗ ಬಹುಪದೋಕ್ತಿ ax² ಪ್ಲಸ್ bx ಪ್ಲಸ್ c a is not equal to 0 ಯ ಶೂನ್ಯತೆಗಳು ನಿಖರವಾಗಿ y is equal to ax² ಪ್ಲಸ್ bx ಪ್ಲಸ್ c ಅನ್ನು ಪ್ರತಿನಿಧಿಸುವ ಪರವಲಯವು ಎಕ್ಸ್ ಅಕ್ಷವನ್ನು ಛೇದಿಸುವ ಬಿಂದುಗಳ ಎಕ್ಸ್ ನಿರ್ದೇಶಾಂಕಗಳು ಆಗಿರುತ್ತವೆ ಅಂತ ನೋಡ್ತೇವೆ. ಎಕ್ಸ್ ಅಕ್ಷವನ್ನು ಛೇದಿಸುವ ಬಿಂದುಗಳ ಎಕ್ಸ್ ನಿರ್ದೇಶಾಂಕಗಳು ಆಗಿರ್ತವೆ. ಸೇಮ್ ಅದೇ ಕಾನ್ಸೆಪ್ಟ್ ಇಲ್ಲಿ ಎಲ್ಲಿ ನೋಡ್ತೇವಪ್ಪ ಅಂತಂದ್ರೆ ನಾವು ವರ್ಗ ಬಹುಪದೋಕ್ತಿಯಲ್ಲಿ ನೋಡ್ತೇವೆ. ಇಲ್ಲಿ ನಮಗೆ ಒಂದಿಷ್ಟು ಈ ವರ್ಗ ಬಹುಪದೋಕ್ತಿಯಲ್ಲಿ ನೋಡಿದಾಗ ಆ ಗ್ರಾಫ್ ಗಳನ್ನ ನಾವು ಏನಾದ್ರೂ ಗಮನಿಸಿದಾಗ ಯಾವ ರೀತಿ ಗ್ರಾಫ್ ಗಳನ್ನ ನಮ್ಗೆ ಕಾಣಿಸ್ತಾವ ಅಂತ ಕೇಳಿದ್ರೆ ವರ್ಗ ಬಹುಪದೋಕ್ತಿ ax² ಪ್ಲಸ್ bx ಪ್ಲಸ್ c ಯ ಗ್ರಾಫ್ ಗಳನ್ನ ನಾವು ವೀಕ್ಷಣೆ ಮಾಡಿದಾಗ ಅಲ್ಲಿ a is not equal to 0 ಗೆ ಅನುರೂಪವಾದ ಸಮೀಕರಣ y is equal to ax² ಪ್ಲಸ್ bx ಪ್ಲಸ್ c ಯ ನಕ್ಷೆಯು ಒಂದು ಈ ರೀತಿಯಾಗಿ, ಇನ್ನೊಂದು ಇದು ಮೇಲ್ಮುಖ ಅಂತ ಕರಿತೇವೆ, ಅಥವಾ ಇನ್ನೊಂದು ಈ ರೀತಿಯಾಗಿ ಇದು ಕೆಳಮುಖವಾಗಿ ಅಂತ ಕರಿತೇವೆ. ಸೊ ಈ ರೀತಿ ನಮ್ಗ ಆ ಗ್ರಾಫ್ ಗಳನ್ನ ಛೇದಿಸ್ತಾವ. ಎಲ್ಲಿ ಛೇದಿಸ್ತಾವಪ್ಪ ಅಂತಂದ್ರೆ ನಕ್ಷೆಯಲ್ಲಿ. ಇಲ್ಲಿ ಕೆಲವೊಂದು ಸಾರಿ ಈ ರೀತಿಯಾಗಿ ಛೇದಿಸ್ತಕ್ಕಂತ ಈ ರೀತಿಯಾಗಿ ಕಾಣಿಸ್ತಕ್ಕಂತ ಮೇಲ್ಮುಖ ಅಥವಾ ಕೆಳಮುಖವಾಗಿ ಕಾಣ್ತಕ್ಕಂತ ನಕ್ಷೆಗಳು ಏನದಾವಲ್ಲ ಆ ನಕ್ಷೆಗಳು ಕೆಲವೊಂದು ಸಾರಿ ಎಕ್ಸ್ ಅಕ್ಷವನ್ನ ಛೇದಿಸ್ತಾವ, ಕೆಲವೊಂದು ಸಾರಿ ಎಕ್ಸ್ ಅಕ್ಷವನ್ನ ಛೇದಿಸದೆ ಇರ್ತಾವ. ಕೆಲವೊಂದು ಪ್ರಕರಣಗಳಲ್ಲಿ ನಾವು ನೋಡ್ತೇವೆ. ಇಲ್ಲಿ ನಮಗೆ ಒಟ್ಟಾರೆಯಾಗಿ ಇಲ್ಲಿ ಎರಡು ರೀತಿಯಾಗಿ ನಮಗೆ ಈ ವರ್ಗ ಸಮೀಕರಣದ ನಕ್ಷೆಯನ್ನ ನೋಡ್ತೇವೆ. ಒಂದು ಮೇಲ್ಮುಖವಾಗಿ, ಇನ್ನೊಂದು ಕೆಳಮುಖವಾಗಿ. ಇವು ಯಾವುಗಳ ಆಧಾರದ ಮೇಲೆ ಡಿಪೆಂಡ್ ಆಗಿದಾವ, ಯಾವುಗಳ ಆಧಾರದ ಮೇಲೆ ಈ ರೀತಿ ನಮಗೆ ನಕ್ಷೆಗಳನ್ನ ಉಂಟಾಗ್ತಾವ ಅಂತ ಕೇಳಿದಾಗ ಇದು ಎ ಬೆಲೆಯ ಆಧಾರದ ಮೇಲೆ ಆ ನಕ್ಷೆಗಳು ಉಂಟಾಗ್ತಾವ. ಒಂದು ವೇಳೆ ಏಳು ಬೆಲೆ 0ಕ್ಕಿಂತ ದೂರದಪ್ಪ ಅಂತಂದ್ರೆ ಅದು ಈ ರೀತಿಯಾಗಿ ಕಾಣಿಸ್ತದ. ಒಂದು ವೇಳೆ ಏಳು ಬೆಲೆ 0ಕ್ಕಿಂತ ಕಡಿಮೆ ಇತ್ತಂದ್ರೆ ಅದು ಹಿಂಗ ಕೆಳಮುಖವಾಗಿ ಕಾಣಿಸ್ತದ. ಸೊ ಇಲ್ಲಿ ನೀವು ನೋಡ್ಬೋದು. ಉದಾಹರಣೆ ಇಲ್ಲಿ ನಕ್ಷೆಯನ್ನ ನಾವು ನೋಡಿದಾಗ ಯಾವ್ದೋ ಒಂದು ನಕ್ಷೆಯನ್ನ ತಗೋತೀನಿ. ಯಾವ್ದೋ ಒಂದು ನಕ್ಷೆಯನ್ನ ತೆಗೆದುಕೊಂಡಾಗ ಇಲ್ಲಿ ನೋಡ್ರಿ ಒಂದು ನಕ್ಷೆಯನ್ನ ಹಾಕ್ತೀನಿ. ಯಾವ್ದೋ ನಕ್ಷೆ ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ x² ಪ್ಲಸ್ 2x ಮೈನಸ್ 3 ಇಲ್ಲಿ ಗಮನಿಸ್ರಿ. ಆ ಗ್ರೀನ್ ಏನು ನಕ್ಷೆ ಕಾಣಿಸ್ತದ ನೋಡ್ರಿ ಇಲ್ಲಿ, ಆ ಗ್ರೀನ್ ನಕ್ಷೆ ಹೆಂಗ ಆಗ್ಯದಪ್ಪ ಅಂತಂದ್ರ ಮೇಲ್ಮುಖವಾಗಿ ಉಂಟಾಗ್ಯದ. ಯಾವ್ದು ಮೇಲ್ಮುಖವಾಗಿ ಉಂಟಾಗ್ಯದ ಅಂತ ಕೇಳಿದ್ರೆ ಇಲ್ಲಿ ಎಕ್ಸ್ಪೈರ್ ಸಗುಣಕ ಎ ಅದಲ್ಲ, ಈ ಏದ ಬೆಲೆ ಏನಿದೆಯಪ್ಪ ಅಂತಂದ್ರೆ ಗ್ರೇಟರ್ ದನ್ 0 ಇದೆ. ಸರ್ ಗ್ರೇಟರ್ ದನ್ 0 ಎಲ್ಲಿದೆ? ನಮ್ಗೆ ಕಾಣಿಸಲಾಗ್ಯದಲ್ಲ ಅಲ್ಲಿ ಅಂತ ಕೇಳಿದಾಗ ಸೊ ನಮ್ಗೆ ಅಂಡರ್ಸ್ಟುಡ್ ಅದು ಅಲ್ಲಿ ನಮ್ಗೆ ಗೊತ್ತಿರಬೇಕು. ಇಲ್ಲಿ ಏನೇ ಇಲ್ಲಪ್ಪ ಅಂತಂದ್ರ 1 ಇರ್ತದ ಅಂತ ಹೇಳಿ. ಎಕ್ಸ್ಪೈರ್ ಸಗುಣಕ ಎಷ್ಟಿದೆ? 1 ಇದೆ. ಈಗ ನೋಡ್ರಿ, ಇದೇ ಗ್ರಾಫ್ ಅನ್ನ ನಾನು
ಎಕ್ಸ್ ಬೆಲೆ ಎದ ಬೆಲೆ ಏನಾಗಿದೆ ಗ್ರೇಟರ್ ದಾನ್ 0 ಆಗಿದೆ. ಈಗ ನಾನು ಏನ್ ಮಾಡ್ತೀನಿ ಅದು ಲೆಸ್ ದಾನ್ 0 ಮಾಡ್ತೀನಿ. ಯಾವ ರೀತಿ ಮಾಡ್ತೀನಿ ನೋಡ್ರಿ. ಸೊ ಇಲ್ಲಿ ಅಲ್ಲೇ ನಾನು -2 ಮಾಡ್ತೀನಿ. -2 ಮಾಡಪ್ಪ ಅಂತಂದ್ರೆ ಏನಾಗ್ತಿದೆ ನೋಡ್ರಿ. ಅದೇ ಗ್ರಾಫ್ ಅನ್ನ ಈಗ ಕೆಳಮುಖವಾಗಿ ಚಲಿಸ್ಯಾದ. ಅದು ಏನಾಗ್ಯದಪ್ಪ ಅಂತ ಕೆಳಮುಖವಾಗಿ ಚಲಿಸ್ಯಾದ. ಯಾಕೆ ಕೆಳಮುಖವಾಗಿ ಚಲಿಸ್ಯಾದದು? ಏದ ಬೆಲೆ ಏನಿದೆಪ್ಪ ಅಂತಂದ್ರೆ ಲೆಸ್ ದೆನ್ 0 ಆಗಿದೆ. ಹಾಗಾಗಿ ಇದು ಕೆಳಮುಖವಾಗಿ ಚಲಿಸ್ಯಾದ. ಏದ ಬೆಲೆ ಗ್ರೇಟರ್ ದನ್ 0 ಅದ. 0ಕ್ಕಿಂತ ದೊಡ್ಡದಿತ್ತಂದ್ರೆ ಮೇಲ್ಮುಖವಾಗಿ, 0ಕ್ಕಿಂತ ಕಡಿಮೆ ಇತ್ತಂದ್ರೆ ಕೆಳಮುಖವಾಗಿ ಉಂಟಾಗ್ತದ ಅಂತ ನಾವು ನೋಡ್ತೇವೆ. ಸೊ ಈ ರೀತಿ ನಾವು ವರ್ಗ ಬಹುಪದೋಕ್ತಿಯ ನಕ್ಷೆಗಳನ್ನ ನೋಡ್ತೇವೆ. ಇಲ್ಲಿ ಸಹಿತ ಈ ವರ್ಗ ಬಹುಪದೋಕ್ತಿಯ ನಕ್ಷೆಯನ್ನ ಹಾಕಿದಾಗ ನಮಗೆ ಎಕ್ಸ್ ಅಕ್ಷವನ್ನ ಎಲ್ಲಿ ಛೇದಿಸ್ತದ ಅಂತ ಕೇಳಿದಾಗ ಎಕ್ಸ್ ಅಕ್ಷದಲ್ಲಿ ಛೇದಿಸ್ತದ. ಆ ಛೇದಿಸಿರ್ತಕ್ಕಂತ ಆ ಬಿಂದುಗಳ ಎಕ್ಸ್ ನಿರ್ದೇಶಾಂಕನ ಏನಾಗಿರ್ತದ ಆ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು ಆಗಿರ್ತಾವ. ಸೊ ಉದಾಹರಣೆಯನ್ನ ನಾವು ನೋಡಿದಾಗ, ಸೊ ಇಲ್ಲಿ ಒಂದು ಉದಾಹರಣೆಯನ್ನ ನಾವು ನೋಡೋಣ. ಸೊ ಇಲ್ಲಿ ಏನಿದೆ ಒಂದು ಬಹುಪದೋಕ್ತಿ. ಸೊ ಈ ಬಹುಪದೋಕ್ತಿಗೆ ನಾವು ಒಂದು ಉದಾಹರಣೆಯನ್ನ ನಾವು ನೋಡಿದಾಗ ಎಲ್ಲ ತೆಗೆದು ಹೊಸದೊಂದು ಗ್ರಾಫ್ ಅನ್ನ ಹಾಕ್ತೇವೆ. ಸೊ ಈ ರೀತಿ ನಮಗೆ ಎಕ್ಸ್ ಅಕ್ಷ ಮತ್ತು ವಾಯ್ ಅಕ್ಷ ಇದೆ. ಇಲ್ಲಿದೆ ವಾಯ್ ಅಕ್ಷ ಮತ್ತು ಎಕ್ಸ್ ಅಕ್ಷ. ಸೊ ಇದು ಒಂದೊಂದು ಮಾನಗಳಂತ ಹೇಳಿ ನಾವು ಏನ್ ತೆಗೆದುಕೊಂಡಾಗ ಗ್ರಾಫ್. ಸೊ ಈ ರೀತಿ ಇದೆ. ಸೊ ಈಗ ನಾನು ಏನ್ ಮಾಡ್ತೀನಿ, ಒಂದು ವರ್ಗ ಬಹುಪದೋಕ್ತಿ ನಕ್ಷೆಯನ್ನ ಹಾಕ್ತೇವೆ. ವರ್ಗ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ 2x ಇಷ್ಟೇ ಇರಲಿ. ಇದು ಒಂದು ವರ್ಗ ಬಹುಪದೋಕ್ತಿ ಅಂತ ನೋಡ್ತೇವೆ. x² + 2x ಒಂದು ವರ್ಗ ಬಹುಪದೋಕ್ತಿ. ಯಾಕೆ ನಾವು ವರ್ಗ ಬಹುಪದೋಕ್ತಿ ಅಂತ ಕರಿತೇವಪ್ಪ ಅಂದ್ರೆ ಅದರದ ಡಿಗ್ರಿ ಎಷ್ಟು 2 ಇದೆ. ಸೊ ಹಾಗಾಗಿ ಒಂದು ವರ್ಗ ಬಹುಪದೋಕ್ತಿ. ಯಾವ ರೀತಿ ಈ ನಕ್ಷೆನ ಉಂಟಾಗ್ಯದ? ಮೇಲ್ಮುಖವಾಗಿ ಉಂಟಾಗ್ಯದ. ಇನ್ನ ಈ ನಕ್ಷೆಯ ಗಮನಿಸಿದಾಗ ಎಕ್ಸ್ ಅಕ್ಷವನ್ನು ಎಲ್ಲೆಲ್ಲಿ ಛೇದಿಸದ ಅಂತ ಕೇಳಿದಾಗ, ಸೊ ಈ ಬಿಂದುವಿನಲ್ಲಿ ಛೇದಿಸದ, ನೆಕ್ಸ್ಟ್ ಈ ಬಿಂದುವಿನಲ್ಲಿ ಛೇದಿಸದ. ಇಲ್ಲಿ ಎ ಬಿಂದು ಮತ್ತು ಬಿ ಬಿಂದುವಿನಲ್ಲಿ ಎಕ್ಸ್ ಅಕ್ಷವನ್ನ ಛೇದಿಸದ. ಹಾಗಾದ್ರೆ ಇದರ ಶೂನ್ಯತೆಗಳು ಏನಾಗಿರ್ತಾವ ಅಂತ ನೋಡಿದಾಗ ನಮಗೆ, ಸೊ ಇಲ್ಲಿ ಮೊದಲನೇದಾಗಿ ಇನ್ನ ಬಿ ಬಿಂದುವಿನ ನಿರ್ದೇಶಾಂಕ ನೋಡಿದಾಗ ಇಲ್ಲಿ ನೋಡ್ರಿ, a = -2, 0 ಎ ಬಿಂದುವಿಂದು, ಬಿ ಬಿಂದುವಿಂದು 0, 0. ಹಾಗಾದ್ರೆ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು ಯಾವ್ಯಾವು ಅಂತ ಕೇಳಿದಾಗ -2 ಮತ್ತು 0 ಅಂತ ಹೇಳ್ತೇವೆ. -2 ಮತ್ತು 0 ಅಂತ ಹೇಳ್ತೇವೆ. ಯಾಕೆ -2 ಮತ್ತು 0 ಅಂತ ಹೇಳ್ತೇವಪ್ಪ ಅಂತಂದ್ರೆ, ಈಗಾಗಲೇ ನಾವು ನೋಡಿದಾಗ ಒಂದು ವರ್ಗ ಬಹುಪದೋಕ್ತಿ ನಕ್ಷೆಯನ್ನ ಎಕ್ಸ್ ಅಕ್ಷವನ್ನ ಛೇದಿಸುವ ಬಿಂದುವಿನ ಎಕ್ಸ್ ನಿರ್ದೇಶಾಂಕ ಆಗಿರುತ್ತದೆ ಅಂತ ನೋಡ್ತಿದ್ದೇವೆ.
ಇಲ್ಲಿ -2 ಆಗ್ಯದ, ಇಲ್ಲಿ 0 ಆಗಿದೆ. ನಿಮಗೆ ಒಂದೊಂದು ಸಾರಿ ವಾರ್ಷಿಕ ಪರೀಕ್ಷೆದಲ್ಲಿ ಬಹಳಷ್ಟು ಸ್ವಲ್ಪ ಕನ್ಫ್ಯೂಸ್ ಮಾಡಿಬಿಟ್ಟಿರ್ತಾನ. ಏನು ಕೇಳಿದ್ರೆ ನಿಮ್ಗೇನು ಆಗಿರ್ತದಪ್ಪ ಅಂತಂದ್ರೆ ಒಂದು ನೆನ್ಪಿಟ್ಕೋಬೇಕು, ವಾರ್ಷಿಕ ಪರೀಕ್ಷೆದಲ್ಲಿ ಏನು ಕೇಳ್ತಾನ ಕರೆಕ್ಟ್ ಆಗಿ ಒಂದು ಸಾರಿ ಕ್ವಶನ್ ಓದಬೇಕು. ಒಂದು ಸಾರಿ ಏನು ಕೇಳ್ತಾನಪ್ಪ ಅಂತಂದ್ರೆ ಪ್ರಶ್ನೆ ನಿಮಗೆ ನಕ್ಷೆಯನ್ನ ಕೊಡ್ತಾನ, ಒಂದು ಗ್ರಾಫ್ ಅನ್ನ ಕೊಡ್ತಾನ, ಆ ಗ್ರಾಫ್ ಹೊಂದಿರತಕ್ಕಂತ ಶೂನ್ಯತೆಗಳು ಅಂತ ಕೇಳ್ತಾನ. ಆ ಗ್ರಾಫ್ ಹೊಂದಿರತಕ್ಕಂತ, ಆ ನಕ್ಷೆ ಹೊಂದಿರತಕ್ಕಂತ ಶೂನ್ಯತೆಗಳು ಅಂತ ಕೇಳ್ತಾನ. ಎಷ್ಟು ಶೂನ್ಯತೆಗಳನ್ನ ಹೊಂದಿದೆ, ಶೂನ್ಯತೆಗಳು ಎಷ್ಟು ಅಂತ ಕೇಳ, ಶೂನ್ಯತೆಗಳು ಎಷ್ಟು, ಶೂನ್ಯತೆಗಳು ಎಷ್ಟು ಅಂತ ಕ್ವಶನ್ ಮಾರ್ಕ್ ಕೇಳಿರ್ತಾನ. ಶೂನ್ಯತೆಗಳು ಎಷ್ಟು ಅಂತ ಕೇಳಿದಾಗ ನಮಗೆ ಶೂನ್ಯತೆಗಳು ಎಷ್ಟು ಅಂತ ಕೇಳಿದಾಗ ಸೊ ಇಲ್ಲಿ ನಾವು ನೋಡ್ತೇವೆ ಎಷ್ಟು ಶೂನ್ಯತೆಗಳಂತ ಕೇಳಿದಾಗ ಒಂದು ಶೂನ್ಯತೆಗಳ ಸಂಖ್ಯೆ ಕೇಳ್ತಾನ, ಶೂನ್ಯತೆಗಳ ಸಂಖ್ಯೆ. ಇನ್ನೊಂದು ಏನ್ ಕೇಳ್ತಾನ, ಯಾವ ಶೂನ್ಯತೆಗಳು ಅಥವಾ ಶೂನ್ಯತೆಗಳು ಯಾವುವು ಅಂತ ಕೇಳ್ತಾನ. ಶೂನ್ಯತೆಗಳು ಯಾವುವು, ಈ ರೀತಿ ಕ್ವಶನ್ ಪೇಪರ್ದಲ್ಲಿ ನಿಮಗೆ ಪದಗಳನ್ನ ಇರ್ತಾವ. ಮೊದಲನೇದಾಗಿ ಒಂದು ಗ್ರಾಫ್ ಅನ್ನ ಕೊಟ್ಟಿರ್ತಾನ, ಈಗ ಹೇಳಿದೆ ನಾನು. ಆ ಗ್ರಾಫ್ ಕೊಟ್ಟು ಏನ್ ಕೊಟ್ಟಿರ್ತಾರ, ಎಷ್ಟು ಶೂನ್ಯತೆಗಳನ್ನ ಹೊಂದ್ಯಾವ, ಶೂನ್ಯತೆಗಳು ಎಷ್ಟು ಅಲ್ವಾ, ಶೂನ್ಯತೆಗಳ ಸಂಖ್ಯೆ ಅಂತ ಕೇಳ್ತಾರ. ಮಲ್ಟಿಪಲ್ ಟೆಸ್ಟಲ್ಲಿ ಶೂನ್ಯತೆಗಳು ಯಾವುವು ಅಂತ ಕೇಳ್ತಾನ. ಸೊ ಇಲ್ಲಿ 3 ಪದಗಳಲ್ಲಿ ಬೇರೆ ಬೇರೆ ಇದೆ. ಇಲ್ಲಿ ಮೊದಲನೇ 2 ಪದಗಳ ಅರ್ಥ ಒಂದೇ. ಎಷ್ಟು ಶೂನ್ಯತೆಗಳು ಹೊಂದ್ಯಾವ ಆ ಬಹುಪದೋಕ್ತಿ ಅಂತ ಕೇಳಿದಾಗ ನೀವು ಅವಾಗ ಏನು ಬರಿಬೇಕು, ಎಕ್ಸ್ ಅಕ್ಷವನ್ನ ಎಷ್ಟು ಬಾರಿ ಆ ನಕ್ಷೆ ಛೇದಿಸದ ಅಷ್ಟು ಶೂನ್ಯತೆಗಳನ್ನ ಹೊಂದಿರ್ತಾವ. ನಮಗ ವರ್ಗ ಬಹುಪದೋಕ್ತಿಯನ್ನ ನೋಡಿದಾಗ, ವರ್ಗ ಬಹುಪದೋಕ್ತಿಯನ್ನ ನೋಡಿದಾಗ ಸೊ ನಾವು ಹೇಳಿದೇವೆ ಈಗಾಗ್ಲೇ ವರ್ಗ ಬಹುಪದೋಕ್ತಿಯನ್ನ ನಾವು ನೋಡಿದಾಗ x ಸ್ಕ್ವೇರ್, ಸೆಕೆಂಡ್, ವೇಟ್, x ಅಟವನ್ನ ಎಷ್ಟು ಬಾರಿ ಛೇದಿಸಿರ್ತದ ಅಷ್ಟು ಶೂನ್ಯತೆಗಳ ಸಂಖ್ಯೆ ಅಂತ ಬರಿಬೇಕು. ಇನ್ನು ಎರಡನೇ ಕ್ವಶನ್ ಏನಪ್ಪಾ ಅಂತಂದ್ರೆ, ಮೂರನೇ ಕ್ವಶನ್ ಶೂನ್ಯತೆಗಳು ಯಾವುವು ಅಂತ ಕೇಳಿರ್ತಾರ. ಯಾವುವು ಅಂತ ಶೂನ್ಯತೆಗಳು ಕೇಳಿದಾಗ ಆ ನಕ್ಷೆಯು ಎಕ್ಸ್ ಅಕ್ಷವನ್ನು ಛೇದಿಸುವ ಬಿಂದುಗಳ ಎಕ್ಸ್ ನಿರ್ದೇಶಾಂಕಗಳು ಶೂನ್ಯತೆಗಳು ಆಗಿರ್ತಾವ. ತಿಳಿತು? ಎಕ್ಸ್ ಅಕ್ಷವನ್ನ ಛೇದಿಸಿರ್ತಕ್ಕಂತ ಬಿಂದುಗಳು ಏನದಾವಲ್ಲ, ಆ ಬಿಂದುವಿನ ಎಕ್ಸ್ ನಿರ್ದೇಶಾಂಕ ಆ ಬಹುಪದೋಕ್ತಿ ಶೂನ್ಯತೆಗಳು ಆಗಿರ್ತಾವ. ಇಲ್ಲಿ ವರ್ಗ ಬಹುಪದೋಕ್ತಿ ಇದ್ರೆ 2 ಬರ್ತಾವ, ರೇಖಾತ್ಮಕ ಇದ್ರೆ 1 ಸಿಗ್ತದ, ಘನ ಇದ್ರೆ 3 ಶೂನ್ಯತೆಗಳನ್ನ ಸಿಗ್ತಾವ. ನಮಗೆ 3 ಶೂನ್ಯತೆಗಳನ್ನ ಸಿಗ್ತಾವ. ಅವು ಯಾವ್ಯಾವ ಅಂತ ಕೇಳಿದಾಗ ಎಲ್ಲಿ ಛೇದಿಸಿರ್ತಾವ ಅಲ್ಲಿ ಹೇಳ್ಬೇಕು. ನಿಮಗೆ ಕೊಟ್ಟಿರ ಅಲ್ಲಿ ನಿರ್ದೇಶಾಂಕಗಳನ್ನ ಅವರೇ ಕೊಟ್ಟಿದಾರ, ಆ ಗ್ರಾಫ್ ಕೊಟ್ಟು ನೀವು ಏನ್ ಮಾಡ್ತೀರಿ, ಪಟ್ಟೆ ಶೂನ್ಯತೆ ಯಾವ ಅಂತ ಕೇಳಿದಾಗ ಆ ಶೂನ್ಯತೆ ಗ್ರಾಫ್ ನೋಡ್ತೀರಿ. ಎಕ್ಸ್ ಅಕ್ಷವನ್ನ ಎಷ್ಟು ಬಾರಿ ಛೇದಿಸಿದ, 2 ಬಾರಿ ಛೇದಿಸ ಅಂತ ಹೇಳಿ ನಿಮ್ಗೆ ಗೊತ್ತಾಗಿತ್ತಂದ್ರ ಪಟ್ನೆ ಏನ್ ಬರೀತೀರಿ, 2 ಅಂತ ಬರೆದು ಬಿಡ್ತೀರಿ. ಆದ್ರೆ ಆನ್ಸರ್ ಏನಾಗ್ತದ, ರಾಂಗ್ ಆಗ್ತದೆ. ಯಾಕೆ ರಾಂಗ್ ಆಗ್ತದೆ ಅಂತ ಕೇಳಿದ್ರೆ ಅವ್ರು ಅದು ಕೇಳಿಲ್ಲ, ಶೂನ್ಯತೆಗಳು ಯಾವುವು ಅಂತ ಕೇಳಿರ್ತಾರ. ಅಂದ್ರೆ ನೀವು ಏನ್ ಬರಿಬೇಕು, ಅವಾಗ ಎಕ್ಸದ ನಿರ್ದೇಶಾಂಕಗಳನ್ನ ಬರಿಬೇಕು. ಶೂನ್ಯತೆಗಳ ಸಂಖ್ಯೆ ಅಥವಾ ಶೂನ್ಯತೆಗಳು ಎಷ್ಟು ಅಂತ ಕೇಳಿದಾಗ ಎಕ್ಸ್ ಅಕ್ಷವನ್ನ ಎಷ್ಟು ಬಾರಿ ಛೇದಿಸದ ಅಷ್ಟು ಶೂನ್ಯತೆಗಳು ಇರ್ತಾವ ಅಂತ ನೀವು ಬರಿಬೇಕು. ಸೊ ಇಷ್ಟು ನಾವು ನೋಡ್ತೇವೆ ಒಂದು ವರ್ಗ ಬಹುಪದೋಕ್ತಿಯ ರೇಖಾಗಣಿತೀಯ ಅರ್ಥ. ಸೊ ಇಲ್ಲಿ
ನಮಗೆ ಯಾವುದೇ ಒಂದು ಬಹುಪದೋಕ್ತಿ ಇರಲಿ, ಆ ಬಹುಪದೋಕ್ತಿಗಳ ಶೂನ್ಯತೆಗಳು ಮತ್ತು ಡಿಗ್ರಿ ಏನಿದೆ. ಸೊ ನಾವು ಗಮನಿಸಿದಾಗ ಸಾಮಾನ್ಯವಾಗಿ n ಡಿಗ್ರಿ ಉಳ್ಳ ಒಂದು ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಅನ್ನು ನೀಡಿದಾಗ y = ಪಿ ಆಫ್ ಎಕ್ಸ್ ಅದ ನಕ್ಷೆಯು x ಅಕ್ಷವನ್ನ ಗರಿಷ್ಠ n ಬಿಂದುಗಳಲ್ಲಿ ಛೇದಿಸುತ್ತದೆ. ಆದ್ದರಿಂದ n ಡಿಗ್ರಿ ಉಳ್ಳ ಬಹುಪದೋಕ್ತಿಯ ಗರಿಷ್ಠ n ಶೂನ್ಯತೆಗಳನ್ನು ಹೊಂದಿರುತ್ತದೆ ಅಂತ ನೋಡ್ತೇವೆ. ಇಲ್ಲಿ ಗಮನಿಸ್ರಿ. ಸೊ ನಾವು ಈಗ ರಪ್ಪ ಒಂದು ಡಯಾಗ್ರಾಮ್ ಅನ್ನ ಹಾಕೊಳ್ಳೋಣ. ಸೊ ಇಲ್ಲಿ ಒಂದು ಎಕ್ಸ್ ಡ್ಯಾಶ್ ವೈ ಡ್ಯಾಶ್ ಈ ರೀತಿ ಒಂದು ಗ್ರಾಫ್. ಸೊ ಇಲ್ಲಿ ನೋಡ್ತೇವೆ, ಈ ರೀತಿ ನೋಡ್ತೇವೆ. ಸೊ ಈ ರೀತಿ ಬತ್ತಪ್ಪ ಅಂತಂದ್ರೆ ನಮಗೆ ಯಾವ ಬಹುಪದೋಕ್ತಿ? ವರ್ಗ ಬಹುಪದೋಕ್ತಿ. ಯಾಕೆ? ಮೇಲ್ಮುಖವಾಗಿ ಚಲಿಸದ. ಇದು ನಾವೇನಂತ ಕರಿತೇವೆ? ಪರವಲಯ ಅಂತ ಕರಿತೇವೆ. ಕೆಲವೊಂದು ಸಾರಿ ನಿಮ್ಮ ಪರೀಕ್ಷೆಯಲ್ಲಿ ಕೇಳಿದಾರ. ಸೊ ಇದಕ್ಕೆ ನಾವ್ ಏನಂತ ಕರಿತೇವೆ ಅಂತ ಕೇಳಿ, ವರ್ಗ ಬಹುಪದೋಕ್ತಿ ಯಾವ ರೀತಿ ನಕ್ಷೆಯನ್ನು ಉಂಟಾಗ್ತದ ಅಂತ ಕೇಳಿದ್ರು, ಅದು ಯಾವುದು? ಪರವಲಯ ಅಂತ ನಾವು ನೋಡ್ತೇವೆ. ಸೊ ಇಲ್ಲಿ ಎಕ್ಸ್ ಅಕ್ಷವನ್ನ ಎಷ್ಟು ಬಾರಿ ಛೇದಿಸದ? ನಮಗೆ ಈ ನಕ್ಷೆಯನ್ನ ಗಮನಿಸಿದಾಗ 2 ಬಾರಿ ಛೇದಿಸದ. ಇಲ್ಲಿ 1 ಬಾರಿ, ಇಲ್ಲಿ 1 ಬಾರಿ. ಹಾಗಾದ್ರೆ ಇದು ಎಷ್ಟು ಶೂನ್ಯತೆಗಳನ್ನ ಹೊಂದಿದೆ? ಇಲ್ಲಿ ಎ ಅಂತಕ್ಕಂಥ ಬಿಂದು, ಇಲ್ಲಿ ಬಿ ಅಂತಕ್ಕಂಥ ಬಿಂದು. ಇಲ್ಲಿ ಎಷ್ಟು ಬಾರಿ ಛೇದಿಸದ ಎಕ್ಸ್ ಅಕ್ಷವನ್ನ ಅಂತ ಕೇಳಿದಾಗ ನಾವು 2 ಬಾರಿ ಅಂತ ಹೇಳ್ತೇವೆ. ಹಾಗಾದ್ರೆ ಈ ಬಹುಪದೋಕ್ತಿಯ ಶೂನ್ಯತೆಗಳು ಯಾವ? y = ಪಿ ಆಫ್ ಎಕ್ಸ್ ಬಹುಪದೋಕ್ತಿಯ ಶೂನ್ಯತೆ ಎಷ್ಟು ಅಂತ ಕೇಳಿದಾಗ 2 ಅಂತ ಹೇಳ್ತೇವೆ. 2 ಶೂನ್ಯತೆಗಳನ್ನ ಹೊಂದಿದೆ. ಈಗ ನಿಮ್ಗೆ ಅದೇ ಪ್ರಶ್ನೆಯನ್ನ ನಿಮ್ಗೆ ಇಲ್ಲಿ ಸಪೋಸ್ ನಾನು ಸುಮ್ಮನೆ ಇವು ನಿರ್ದೇಶಾಂಕಗಳನ್ನು ಬರಿತೀನಿ. 2, 0 ಇಲ್ಲಿ 3, 0 ಸುಮ್ಮನೆ ನಿರ್ದೇಶಾಂಕಗಳನ್ನ ಬರೀ. ಆ ಬಿಂದುಗಳದ್ದು ಎಷ್ಟು ಶೂನ್ಯತೆಗಳು ಹೊಂದ್ಯಾವ? 2 ಶೂನ್ಯತೆಗಳು ಹೊಂದ್ಯಾವ. ಆ ಶೂನ್ಯತೆಗಳು ಯಾವುವು ಅಂತ ಕೇಳಿದಾಗ ಯಕ್ಷವನ್ನ ಛೇದಿಸುವ ಬಿಂದುವಿನ ಎಕ್ಸ್ ನಿರ್ದೇಶಾಂಕ ಆಗಿರ್ತಾವಂತ ಈಗಾಗಲೇ ಹೇಳಿದ್ದೇವೆ. ಹಾಗಾಗಿ ಯಾವ್ಯಾವ ಶೂನ್ಯತೆಗಳಂತ ನಾವು ನೋಡಿದಾಗ ಶೂನ್ಯತೆಗಳು ಯಾವ್ಯಾವ ಆಗ್ತವ ಈ ಬಹುಪದೋಕ್ತಿದು ಅಂತ ಕೇಳಿದಾಗ ಶೂನ್ಯತೆಗಳು ಯಾವ್ಯಾವ ಆಗ್ತವ? ಒಂದು -2 ಆಗ್ತದ, ಇನ್ನೊಂದು 3 ಆಗ್ತದ. ಆ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು -2 ಮತ್ತು 3. ಎಷ್ಟು ಶೂನ್ಯತೆಗಳು? 2 ಶೂನ್ಯತೆಗಳು. ಯಾವ್ಯಾವ ಅಂತ ಕೇಳಿದಾಗ -2 ಮತ್ತು 3 ಈ ಬೆಲೆಗಳನ್ನ ಹಾಕಿದಾಗ ಮಾತ್ರ ಆ ವರ್ಗ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಬೆಲೆ ಏನಾಗ್ತದ? 0 ಆಗ್ತದ. ಅದು ಬಿಟ್ರೆ ಈ 2 ಬೆಲೆಗಳನ್ನ ಬಿಟ್ಟು ಬೇರೆ ಯಾವುದೇ ಬೆಲೆಗಳನ್ನ ಹಾಕಿದ್ರ ಅದು 0 ಆಗುವುದಿಲ್ಲ. ಸೊ ಈ ರೀತಿ ನಾವು ನೋಡ್ತೇವೆ. ಇನ್ನು ನೆಕ್ಸ್ಟ್ 2ನೇ ಉದಾಹರಣೆಯನ್ನ ನಾವು ಮತ್ತೊಂದು ಗ್ರಾಫ್ ಅನ್ನ ನಾವು ನೋಡಿದಾಗ, ಸೊ ಇಲ್ಲಿ ಈ ರೀತಿ ಒಂದು ಗ್ರಾಫ್ ಅನ್ನ ನಾವು ನೋಡ್ದೇವಿ. ಇಲ್ಲಿ ಎಲ್ಲರೂ ಏನ್ ಮಾಡ್ತಾರಪ್ಪ ಅಂತ ನಾನು ಹೇಳಿದ್ದೆ, ಒಟ್ಟು ಛೇದಿಸಿರ್ತಕ್ಕಂತ ಬಿಂದುಗಳನ್ನೇ ಅಷ್ಟು ಶೂನ್ಯತೆಗಳು ಹೊಂದಿರ್ತ ಹೇಳಿದೆ. ಆದ್ರೆ ಇಲ್ಲಿ ಯಾವ ಅಕ್ಷ ಇಲ್ಲಿ ಗಮನಿಸಬೇಕು? y = ಪಿ ಆಫ್ ಎಕ್ಸ್ ಏನಾದ್ರೂ ಕೊಟ್ರೆ y = ಪಿ ಆಫ್ ಎಕ್ಸ್ ಕೊಡ್ತಾವ, ಬೇರೆ ಯಾವ್ದು ಕೊಡಲ್ಲ. y = ಪಿ ಆಫ್ ಎಕ್ಸ್ ಏನಾದ್ರೂ ಕೊಟ್ರೆ ನೀವು ಯಾವ್ದನ್ನ ಗಮನಿಸಬೇಕು? ಇಲ್ಲಿ ಎಕ್ಸ್ ಅಕ್ಷವನ್ನ ಮಾತ್ರ ಗಮನಿಸಬೇಕು. ಎಕ್ಸ್ ಅಕ್ಷವನ್ನ ಎಷ್ಟು ಬಾರಿ ಛೇದಿಸದ ಅಷ್ಟು ಶೂನ್ಯತೆಗಳನ್ನ ಹೊಂದಿರ್ತದ. ಸೊ ಇಲ್ಲಿ ಎಕ್ಸ್ ಅಕ್ಷವನ್ನ 3 ಬಾರಿ ಛೇದಿಸದ. ಎ ಬಿಂದು, ಬಿ ಬಿಂದು, ಸಿ ಬಿಂದುವಿನಲ್ಲಿ ಛೇದಿಸದ. y ಅಕ್ಷವನ್ನ ನೀವು ನೋಡಕ್ಕೆ ಹೋಗ್ಬಾರ್ದು. y ಅಕ್ಷ ಬೇಕಾದಷ್ಟು ಸಾರಿ ಛೇದಿಸಲಿ, ಅದನ್ನ ನೋಡಕ್ಕೆ ಹೋಗ್ಬಾರ್ದು. ನಾವು ಯಾವುದನ್ನ ಗಮನಿಸಬೇಕು? ಎಕ್ಸ್ ಅಕ್ಷವನ್ನ ಮಾತ್ರ ಗಮನಿಸಬೇಕು. ಅವ ಎ ಬಿಂದು, ಬಿ ಬಿಂದು, ಸಿ ಎಷ್ಟು ಬಾರಿ ಛೇದಿಸದ? 3 ಬಾರಿ. ಹಾಗಾಗಿ ಅದು ಹೊಂದಿರತಕ್ಕಂಥ ಶೂನ್ಯತೆಗಳ ಸಂಖ್ಯೆ ಎಷ್ಟು? 3 ಅಂತ ಹೇಳ್ತೇವೆ. ಇನ್ನು ಯಾವ ಶೂನ್ಯತೆಗಳು ಅಂತ ಕೇಳಿದಾಗ ಈಗಾಗಲೇ ನಾವು ಹೇಳಿದಾಗ ವರ್ಗ ಬಹುಪದೋಕ್ತಿಯಲ್ಲಿ ಏನ್ ನೋಡಿದಲ್ಲ ಅದೇ ರೀತಿ ಎಕ್ಸದ ನಿರ್ದೇಶಾಂಕಗಳನ್ನೇ ಆಗಿರ್ತಾವ. ಸೊ ಇಷ್ಟು ಅರ್ಥ ಆಗ್ಯದ ಅನ್ಕೋತೀನಿ. ಇದು ನಿಮಗೆ ಬಹುಪದೋಕ್ತಿಯ ಇಲ್ಲಿ ಬರ್ತಕ್ಕಂತ ಬಹುಪದೋಕ್ತಿ ಅಂದ್ರೆ ಏನು, ಬಹುಪದೋಕ್ತಿಯ ವಿಧಗಳು ಯಾವುವು, ಆ ನಂತರ ಬಹುಪದೋಕ್ತಿಯ ಡಿಗ್ರಿ ಅಥವಾ ಮಹತ್ತಮಗಾತ ಅಂದ್ರೆ ಏನು, ನೆಕ್ಸ್ಟ್ ಬಹುಪದೋಕ್ತಿಯ ಶೂನ್ಯತೆಗಳು ನಾವು ಅಧ್ಯಯನ ಮಾಡಿದ್ದೇವೆ. ಸೊ ಅದೇ ರೀತಿಯಾಗಿ ಈ ಬಹುಪದೋಕ್ತಿಯಲ್ಲಿ ಶೂನ್ಯತೆಗಳು ಮತ್ತು ರೇಖಾಗಣಿತ ಅರ್ಥವನ್ನು ಕೂಡ ಸೊ ಈ ಭಾಗದಲ್ಲಿ ನಾವು ನೋಡಿದ್ದೇವೆ. ಸೊ ಆದಷ್ಟು ನೀವು ಇವುಗಳನ್ನ ನಾವು ಇಲ್ಲಿವರೆಗೂ ನಾವು ಏನು ಕೇಳಿದ್ದೇವಲ್ಲ ಈ ಪಾಠ, ಇದ್ರ ಮ್ಯಾಲ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ 1 ಅಥವಾ 2 ಅಂಕಗಳು ಫಿಕ್ಸ್ ಇದ್ದೇ ಇರ್ತಾವ.
ನಿಮ್ಗೆ ಯಾವ್ದಾದ್ರೂ ವಾಕ್ಯವನ್ನ ಕೇಳಬಹುದು, ಶೂನ್ಯತೆಗಳನ್ನ ಕೇಳಬಹುದು, ಡಿಗ್ರಿಯನ್ನ ಕೇಳಬಹುದು, ಯಾವ್ಯಾವ ಶೂನ್ಯತೆಗಳನ್ನ ಕೇಳಬಹುದು, ಅಥವಾ ಯಾವ್ದೋ ಒಂದು ಗ್ರಾಫ್ ಕೊಟ್ಟಾರಪ್ಪ ಅಂತಂದ್ರೆ ಎಷ್ಟು ಶೂನ್ಯತೆಗಳನ್ನ ಹೊಂದಿರ್ತಾವಂತ ಕೇಳಬಹುದು. ಕೆಲವೊಂದು ಸಾರಿ ಗ್ರಾಫ್ ಕೊಡೋದಿಲ್ಲ, ಗ್ರಾಫ್ ಕೊಡ್ಲಾರ್ದೆ ಹೇಳ್ತಾರ ಅವನು ಬರೇ ಬಹುಪದೋಕ್ತಿ ಕೊಟ್ಟಿರ್ತಾರ. ಸೊ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3x² ಪ್ಲಸ್ 2x ಮೈನಸ್ 3 ಗ್ರಾಫ್ ಕೊಟ್ಟಿಲ್ಲ ಅವರು. ಏನ್ ಕೇಳ್ತಾರೆ ನಿಮಗೀಗ? ಎಷ್ಟು ಶೂನ್ಯತೆಗಳನ್ನ ಹೊಂದಿದೆ, ಎಷ್ಟು ಶೂನ್ಯತೆಗಳನ್ನ ಹೊಂದಿದಪ್ಪ ಅಂತಂದ್ರ ಇದ್ರ ಡಿಗ್ರಿ ಎಷ್ಟು ಇರ್ತದನೋ ಅಷ್ಟೇ ಶೂನ್ಯತೆಗಳು ಇರ್ತಾವ. ಇದ್ರ ಡಿಗ್ರಿ ಎಷ್ಟಿದೆ ನಾವು ನೋಡ್ತೇವೆ, 2 ಇದೆ. ಸೊ ಹಾಗಾಗಿ 2 ಶೂನ್ಯತೆಗಳು ಅಂತ ನಾವು ಬರಿಬೇಕಾಗ್ತದ. 2 ಶೂನ್ಯತೆಗಳು ಅಂತ ನೋಡ್ತೇವೆ. ಕೆಲವೊಂದ್ಸಾರಿ ಗ್ರಾಫ್ ಕೊಡುದಿಲ್ಲ, ಈ ರೀತಿ ಬಹುಪದೋಕ್ತಿಯನ್ನು ಕೊಟ್ಬಿಟ್ಟಿರ್ತಾನ, ಎಷ್ಟು ಶೂನ್ಯತೆಗಳನ್ನ ಒಂದೇ ಒಂದು ಕೇಳ್ತಾನ. ಸೊ ಈಗಾಗಲೇ ನಾವು ನೋದಂಗ ಸರ್ ಹೇಳಿದ್ರು, ಆ ಎಕ್ಸ್ ಅಕ್ಷವನ್ನ ಎಷ್ಟು ಬಾರಿ ಛೇದಿಸುತ್ತದೆಯೋ ಅಷ್ಟು ಶೂನ್ಯತೆಗಳು ಅಂತೇಳಿ. ಆದ್ರೆ ಇಲ್ಲಿ ಎಕ್ಸ್ ಗ್ರಾಫೇ ಕೊಟ್ಟಿಲ್ಲ, ಏನ್ ಕೊಟ್ಟ? ಬಹುಪದೋಕ್ತಿ ಕೊಟ್ಟಾರ. ನೀವು ಒಂದು ಅರ್ಥ ಮಾಡ್ಕೋಬೇಕು, ಯಾವುದೇ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು ಕೇಳಿದ್ರಪ್ಪ ಅಂತಂದ್ರೆ ಗ್ರಾಫ್ ಬಿಟ್ಟು ಯಾವುದೇ ಬಹುಪದೋಕ್ತಿಯ ಶೂನ್ಯತೆ ಕೇಳಿದ್ರ ಆ ಗರಿಷ್ಠ ಗಾತ ಎಷ್ಟಾಗಿರ್ತದನೋ ಅಥವಾ ಡಿಗ್ರಿ ಎಷ್ಟಾಗಿರ್ತದನೋ ಅಷ್ಟೇ ಶೂನ್ಯತೆಗಳು ಹೊಂದಿರ್ತಾವ. ನೆನಪಿಟ್ಟು ಬಂದ್ಬಿಡ್ರಿ. 5 ಇದ್ರ 5 ಶೂನ್ಯತೆಗಳು, 3 ಇದ್ರ 3 ಶೂನ್ಯ, ಡಿಗ್ರಿ 2 ಇದ್ರ 2 ಶೂನ್ಯತೆಗಳು, ಡಿಗ್ರಿ 1 ಇದ್ರ 1 ಶೂನ್ಯತೆ, ಡಿಗ್ರಿ 3 ಇದ್ರ 3 ಶೂನ್ಯತೆಗಳು. ಈ ರೀತಿ ನಾವು ನೋಡ್ತೇವೆ. ಸೊ ಇಷ್ಟು ನೀವು ಅಧ್ಯಯನ ಮಾಡಬೇಕಾಗ್ತದ. ಸೊ ಮುಂದಿಂದು ನಾವು ಮತ್ತೆ ಈ ಅಧ್ಯಾಯದಲ್ಲಿ ಇನ್ನೊಂದು ಪರಿಕಲ್ಪನೆಯನ್ನ ನೋಡ್ತೇವೆ, ಈ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧ ಅಂತ ನೋಡ್ತೇವೆ. ಸೊ ಇಲ್ಲಿ ನಮಗೆ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನ ನಾವು ಈ ಮುಂದಿನ ತರಗತಿಯಲ್ಲಿ ನಾವು ನೋಡೋಣ.